हरि ओम नारायणं निखिलपूर्णगुणैकदेहं नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशं साक्षादधीश्वरं यां शरणं रमेशं 173ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗ್ಲಿಕ್ಕತ್ತದ ನಚ ಸೂತ್ರೇಷು ನಿಶ್ಚಿತ ಅರ್ಥಸ್ಯ ಔಪಚಾರಿಕತ್ವಂ ವಕ್ತುಂ ಯುಜ್ಯತೆ. ಈಗ ವೇದವ್ಯಾಸ ದೇವರು ಸೂತ್ರದಲ್ಲಿ ನಿರ್ಧಾರ ಮಾಡಿ ಕೊಟ್ಟಾದ ಮೇಲೂ ಕೂಡ ಅದನ್ನ ನೀವು ಔಪಚಾರಿಕ ಅಂತ ಅನ್ಲಿಕ್ಕೆ ಹೋಗ್ಬಾರದು. ಯಾಕಂದ್ರೆ ಕೆಲವು ದಾರ್ಶನಿಕರು ಏನ್ ಮಾಡಿದ್ದಾರೆ, ಸೂತ್ರದಲ್ಲಿ ಹೇಳಿದ್ದನ್ನು ಕೂಡ ಔಪಚಾರಿಕ ಅಂತ ಕಲ್ಪನಾ ಮಾಡ್ಲಿಕ್ಕೆ ಹೊರಡ್ತಾರೆ. ಯಾವ ವಿಷಯ ಬಂದದ? ಮುಕ್ತಿಯಲ್ಲಿ ಮುಕ್ತರಿಗೆ ಭೇದವಿದೆ, ಆನಂದದಲ್ಲಿ ತಾರತಮ್ಯವಿದೆ, ಭಗವಂತನಿಗೂ ಮುಕ್ತರಿಗೂ ಭೇದವಿದೆ. ಇಷ್ಟು ವಿಷಯ ಹೇಳಿಕತ್ತೀವಿ ನಾವೀಗ, ಇಷ್ಟು ವಿಷಯ ಹೇಳಿಕತ್ತೀವಿ. ಹೀಗಾಗಿ ಸಂಸಾರದಲ್ಲಿ ಇದ್ದಾಗಿರುವಂತಹ ಭೇದ ಇದು ಮಿಥ್ಯ, ಮುಕ್ತಿಯಲ್ಲಿರುವಂತಹದ್ದು ಭೇದ ಇಲ್ಲವೇ ಇಲ್ಲ, ಅಭೇದವೇ ಅದ ಅಂತ ಕೆಲವರು ಹೇಳಿದರೆ ಅದನ್ನ ನಿರಾಕರಣೆ ಮಾಡ್ಲಿಕ್ಕೆ ಈ ಪ್ರಕರಣ ಹೊರಟದ. ಅರ್ಥ ಆಯ್ತಾ? ಏನ್ ಪ್ರಕರಣ ಹೊರಟದ ಅಂತ ತಿಳ್ಕೊಂಡು, ಮುಕ್ತಿಯಲ್ಲಿ ಏನಿಲ್ಲ, ಯಾವುದೇ ಭೇದವಿಲ್ಲ, ತಾರತಮ್ಯವಿಲ್ಲ, ಅಸಲಿಗೆ ಇನ್ನೊಬ್ಬರು ಇಲ್ಲವೇ ಇಲ್ಲ. ಇನ್ನೊಬ್ಬರು ಇದ್ರೆ ಭೇದ ಹೇಳಬೇಕು ಅಂತ ಹೊರಟಿದ್ರೆ ಅದಕ್ಕೆ ಅನೇಕ ಆಚಾರ್ಯರು ಅನೇಕ ಪ್ರಮಾಣ ವಾಕ್ಯಗಳನ್ನ ಕೊಟ್ಟು ಏನ್ ತಿಳಿಸಿದ್ದಾರೆ ಅಂತಂದ್ರೆ, ಭೇದ ಇದೆ, ಮೋಕ್ಷದಲ್ಲಿ ತಾರತಮ್ಯ ಇದೆ, ಭಗವಂತನಿದ್ದಾನೆ, ಎಲ್ಲ ವಿಷಯಗಳು ತಿಳಿಸಿಕೊಟ್ರು. ನಚ ಸೂತ್ರೇಶು ಅಲ್ರಿ, ಬ್ರಹ್ಮಸೂತ್ರಗಳಲ್ಲಿ 564 ಸೂತ್ರಗಳನ್ನ ವೇದವ್ಯಾಸದೇವರು ಬರೆದು ನಿಶ್ಚಿತ ಅರ್ಥಸ್ಯ ಅರ್ಥವನ್ನು ನಿಶ್ಚಯ ಮಾಡಿದ ಮೇಲೆ ಅದು ಔಪಚಾರಿಕ ಅಂತ ಹೇಳಿ ಬರೋದಿಲ್ಲ. ಬಾಯಿ ಮಾತಿಗೆ ಅಂದಾರ, ಹಂಗ ಬಹಳ ಟೆನ್ಷನ್ ಮಾಡ್ಕೋಬೇಡ್ರಿ ವೇದವ್ಯಾಸದೇವ್ರ ಮಾತಿಗೆ ಅಂತ ಅನ್ಬೇಡ್ರಿ. ಕೆಲವು ಹಿಂಗಂತಿರ್ತಾರ ಅದನ್ನ. ಅಲ್ಲಲ್ಲ, ಅದಕ್ಕ ಬೈತಾರೀಗ ಅದನ್ನ ಶ್ರೀಮದಾಚಾರ್ಯರು. ಅವುಗಳು ನಿರ್ಣಾಯಕತ್ವ ತೇಷಾಂ. ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ ಬ್ರಹ್ಮಸೂತ್ರಗಳು ಸುಪ್ರೀಂ. ಅದು ಮುಗಿದು ಹೋತು, ಅದರ ಮೇಲೆ ಇನ್ಯಾವುದು ಇಲ್ಲವೇ ಇಲ್ಲ. ನಮಗೆ ವೇದಗಳೂ ಇಲ್ಲ ಅಸಲಿಗೆ, ಬ್ರಹ್ಮಸೂತ್ರಗಳೇ ಶ್ರೇಷ್ಠ, ಅದರ ಅಂಡರೊಳಗೆ ಬರ್ತಾ ವೇದಗಳು. ಯಾಕಂದ್ರೆ ಅದು ನಿರ್ಧಾರ ಮಾಡಿಕೊಡುವಂತಹದ್ದು. ಅದಕ್ಕೆ ಅತಿ ಪ್ರಸಂಗಶ್ಚ ಉಪಚಾರಾದಿ ಕಲ್ಪನೆ. ಒಂದು ವೇಳೆ ನೀವು ಅದು ಔಪಚಾರಿಕ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದು ಅಂದ್ಬಿಟ್ರೆ ಆಗ ಅತಿ ಪ್ರಸಂಗ ಬರಬೇಕಾಗ್ತದೆ, ಅಧಿಕ ಪ್ರಸಂಗಿ ಆಗ್ಬೇಕಾಗ್ತದ ಅಂತ ಹೇಳಿಕತ್ತಾರೆ. ನೋಡ್ರಿ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ ವಿನಿಶ್ಚಿತೈ ಇತಿ ನಿಶ್ಚಿತಾರಿ ಬ್ರಹ್ಮಸೂತ್ರಾಣಿ. ಬ್ರಹ್ಮಸೂತ್ರಗಳು ಇವು ನಿಶ್ಚಿತ ಅಂತ ತಿಳಿಸಿಕೊಳ್ಳಿಕತ್ತಾರೆ. ಅಂದ್ರೆ ಅದನ್ನ ಹುಡುಗಾಟಿಗೆ ಸಾಮಾನು ಅಂತ ತಗೋಬೇಡ್ರಿ ಬ್ರಹ್ಮಸೂತ್ರ ಅಂದ್ರ ಅಂತ. ಇನ್ನ ಆದಿತ್ಯ ಪುರಾಣದ ಒಂದು ಮಾತು ಹೇಳ್ತಾರೆ ಶ್ರೀಮದಾಚಾರ್ಯರು. ಏನು ಅಂದ್ರ, ಎಲ್ಲಿವರೆಗೆ ಅವನನ್ನ ಮುಕ್ತ ಅಂತ ಕರಿಬೇಕು ಅಂದ್ರ, ಎಲ್ಲಿವರೆಗೆ ಶ್ವೇತದ್ವೀಪದವರೆಗೆ ಹೋಗಿ ಮುಟ್ಟೋದಿಲ್ಲ ಅಲ್ಲಿವರೆಗೆ ಅವನನ್ನು ಮುಕ್ತ ಅಂತ ಕರೆಯೋದೇ ಇಲ್ಲ. ಅಂದ್ರೆ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳೇ ನಿಜವಾದ ಮುಕ್ತಿ ಹೊರತಾಗಿ ಅವುಗಳು ಗೌಣ ಮುಕ್ತಿ ಅಂತ ಅನ್ನಬಾರದು. ಏನ್ ಮಾಡ್ಯಾರ್ರಿ, ಅದ್ವೈತ ದರ್ಶನದಲ್ಲಿ ಮಾಯಾವಾದ ದರ್ಶನದಲ್ಲಿ 2 ಮೋಕ್ಷ ಒಪ್ಕೊಂಡಾರ. ಅವ್ರೆಲ್ಲ 2 ಒಪ್ಕೊಂಡಾರ್ರಿ. ಭೇದ ಅವು ಸುಳ್ಳು ಭೇದ ಒಂದು, ಖರೆ ಭೇದ, ಹಿಂಗ ಅದು ತೋರೋ ಭೇದ ಒಂದು, ಹಿಂಗೆಲ್ಲ ಎಲ್ಲಾನು 2 ಒಪ್ಪಗೋದ್ ಬರ್ಲಿಕ್ಕತ್ತಾರ. ಅದ್ರೊಳಗೆ ಇದೇನು ಮಹತ್ವದ್ದು ಅಂದ್ರೆ ಮೋಕ್ಷ 2 ಒಪ್ಕೊಂಡ್ರು. ಏನಂತ? ಒಂದು ನಿರ್ಗುಣ ಮೋಕ್ಷ, ಒಂದು ಸಗುಣ ಮೋಕ್ಷ ಅಂತ 2. ಬ್ರಹ್ಮನು 2 ಬ್ರಹ್ಮ, ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ. ಈಗ ಮೋಕ್ಷದ ಬಗ್ಗೆ ಹೇಳುವಾಗ ಅವ್ರೇನಂತಾರ, ಇವೇನು ಮೋಕ್ಷವ ನೋಡ್ರಿ, ಈಗ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಇವೆಲ್ಲ ಸಗುಣ ಮೋಕ್ಷ, ಸಗುಣೋಪಾಸನೆ ಮಾಡಿದವರಿಗೆ ಫಲ ಕೊಡ್ಲಿಕ್ಕೆ. ಮತ್ತು ನಿಜವಾದ ಮೋಕ್ಷ ಯಾವುದು ಅಂದ್ರೆ, ಯಾರು ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ ಅವ್ರು ನಿರ್ಗುಣ ಮೋಕ್ಷಕ್ಕೆ ಹೋಗ್ತಾರ. ಅವರೇ ಬ್ರಹ್ಮನಾಗಿ ಕೂತ್ಬಿಡೋದು, ಅಲ್ಲಿ ಹೋಗಿ ಗಪ್ಪ ಚುಪ್ಪು ಕೂತ್ಕೊಂಡ್ಬಿಡೋದು, ಮುಗಿದೋತು, ಇನ್ನೇನ್ ಇಲ್ಲೇ ಇಲ್ಲ. ಅಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ನಮಗೂ ಗೊತ್ತಿಲ್ರಿ ಅಂತಾರ ಅವ್ರು. ಯಾಕಂದ್ರೆ ನಾವ್ ಅಲ್ಲಿ ಹೋಗಿ ಕೂತ್ ನಾವೇನ್ ಮಾಡ್ತಾರ ನಮ್ಗರ ಹೆಂಗ್ ಗೊತ್ತಾಗ್ಬೇಕು, ಮತ್ತೆ ಅಲ್ಲಿ ಯಾಕೆ ಕಳಿಸಿದ್ಯೋ ಹೇಳ್ಯಾರ, ನಮ್ಮವ್ರು ಕಳಿಸ್ಬಿಟ್ಟಿವ್ ಅಷ್ಟೇ. ಹಿಂಗೆಲ್ಲ ಸ್ವಲ್ಪ ಅದು ವ್ಯಾವಹಾರಿಕ ಅಂತ ಅನ್ಸೋದಿಲ್ಲ, ಅಷ್ಟು ವ್ಯಾವಹಾರಿಕ ಅಂತ ಅನ್ಸೋದಿಲ್ಲ ನಿರ್ಗುಣ ಮೋಕ್ಷ ಅನ್ನೋದು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಆದಿತ್ಯ ಪುರಾಣದಲ್ಲಿ ಬಂದ ಮಾತು, ಬಹುನಾತ್ರ ಕಿಮುಕ್ತೇನ, ಹೆಚ್ಚು ಹೇಳಿ ಏನ್ ಮಾಡ್ಬೇಕಾಗಿದೆ, ಯಾವತ್ ಶ್ವೇತಂ ನಗಚ್ಚತಿ
ಎಲ್ಲಿಯವರೆಗೆ ಶ್ವೇತ ಅಂದ್ರೆ ಶ್ವೇತ ದ್ವೀಪ, ಅದನ್ನು ಬರ್ಕೊಂಡಿಟ್ಕೊಳ್ರಿ ಶ್ಲೋಕದಲ್ಲಿ ಶ್ವೇತ ಶಬ್ದಕ್ಕೆ ಅರ್ಥ ಏನು ಅಂತ. ಶ್ವೇತ ದ್ವೀಪಕ್ಕೆ ಹೋಗಿ ಮುಟ್ಟೋದಿಲ್ವೋ ಯೋಗಿ ಸಾಧನೆ ಮಾಡಿಕೊಂಡವನು ತಾವನ್ನ ಮುಕ್ತ ಸ್ಯಾತ್, ಅಲ್ಲಿವರೆಗೆ ಅಮುಕ್ತ ಅಂತ ಕರೆಸಿಕೊಳ್ಳುವುದಿಲ್ಲ. ಏಷ ಶಾಸ್ತ್ರಸ್ಯ ನಿರ್ಣಯ, ಇದು ಎಲ್ಲ ಶಾಸ್ತ್ರಗಳು ನಿರ್ಣಯವಾಗಿದೆ. ಏನಾಯ್ತು? ಬ್ರಹ್ಮಸೂತ್ರಗಳಲ್ಲಿ ಮೋಕ್ಷದ ಬಗ್ಗೆ ಬಾದರಾಯಣ ದೇವರು ನಿರ್ಣಯವನ್ನ ಕೊಟ್ಟಿದ್ದಾರೆ. ಆ ನಿರ್ಣಯವನ್ನ ನಾವು ಗಂಭೀರವಾಗಿ ಪರಿಗಣಿಸದೆ ಔಪಚಾರಿಕ ಅಂತ ಕಲ್ಪನಾ ಮಾಡ್ತೀವಿ ಅಂದ್ರು. ಏನಂತಂದ್ರೆ ಮೋಕ್ಷದ ವಿಷಯದಲ್ಲಿ ಸೂತ್ರದಲ್ಲಿ ಏನೇನು ಬಂದಿದೆಯೋ ಅದೆಲ್ಲ ಗೌಣ ಮುಕ್ತಿ, ಅದೆಲ್ಲ ಔಪಚಾರಿಕ. ಅಂದ್ರೆ ಅಲ್ಲಿ ಸುಖದಲ್ಲಿ ಮೋಕ್ಷದಲ್ಲಿ ಸುಖದ, ತಾರತಮ್ಯದ, ಆನಂದದ ಇದೆಲ್ಲವೂ ಔಪಚಾರಿಕ. ನಿಜವಾದ ಮೋಕ್ಷ ಯಾವುದು ಅಂತ ಕೇಳಿದ್ರೆ ಕಲ್ಲಣ್ಣ ಆಗೋದೇ ಮೋಕ್ಷ ಅಲ್ಲ, ಕಲ್ಲಾಗ್ಬಿಡೋದು ಅಷ್ಟೇ ಕೆಲಸ, ಕೂತ್ಕೊಂಡ್ಬಿಡೋದು, ಏನೇನೇನೇನು ಇಲ್ಲ. ಎಷ್ಟು ದಿವಸ ಹಂಗ ಮುಂದಂದ್ರೆ ಅನಂತ ಕಾಲ. ಅದು ಏನ್ ಮಾಡ್ಬೇಕು? ಅದು ಭಾರಿ ಭಯಾನಕ. ಅದು ಅಂಥ ಮೋಕ್ಷ ತಗೊಂಡು ಏನ್ ಮಾಡ್ಬೇಕು? ಮತ್ತೆ ಅಂಥ ಮೋಕ್ಷ ಅನಂತಕಾಲೀನವಾಗಿರ್ಬೇಕಾದ್ರೆ ಅದಕ್ಕೆ ಅವ್ ಮೊದ್ಲೇನಾತ್ರಿ, ನಾ ಅಜ್ಞಾನರ ಮಾಡ್ಕೊಂಡ್ ತೆಳಗ್ ಜೀವಾಗ ಹುಟ್ಟುಕೊಳ್ಳೋಣ ಅಂತ ಅನಿಸ್ತಂತ ಅವ್ ಬ್ರಹ್ಮಕ್ಕೆ ನೀನು. ಯಾಕಂದ್ರೆ ಕುತ್ಕೊಂಡು ಏನ್ ಮಾಡ್ಬೇಕ್ರಿ ಅವ ಇನ್ನವ ಒಬ್ಬನೇ ಕುತ್ಕೊಂಡು ಬ್ಯಾಸರ ಬಂತ ಅವಂಗ. ಅದಕ್ಕೆ ಅವ ಅಟ್ಲೀಸ್ಟ್ ಅಜ್ಞಾನ ನನಗೆ ಬಡದ್ರು ಅಡ್ಡಿ ಇಲ್ಲ, ಬಡ್ಸ್ಕೊಂಡು ತೆಳಗರ ಬರ್ತೀನಿ, ನಾ ಆರಾಮ ಇರ್ತೀನಿ ಇಲ್ಲಿ ತಿಳ್ಕೊಂಡು ಕುತ್ಕೊಂಡಂತ. ಅದಕ್ಕೆ ಅವ್ನು ಲಘು ಮೋಕ್ಷ ಆಗವಲ್ತಾಗಿದ್ರಿ. ಎಲ್ಲಿ ಮತ್ ಮೋಕ್ಷ ಆದ್ರೆ ಮತ್ತೊಬ್ಬನೇ ಕೊಡ್ಬೇಕಾಗ್ತದ ಅವ ಅಲ್ಲಿ, ಮತ್ ಅಜ್ಞಾನ ಬಡ್ಕೋಬೇಕಾಗ್ತದೆ. ಅದಕ್ಕೆ ಮತ್ ಅಜ್ಞಾನ ಬಡ್ಕೊಳಕ್ಕಿಂತ ಅವ್ನು ಬಡ್ಕೊಂಡು ಅಜ್ಞಾನ ಹೋಗದೆ ಇದ್ರೆ ಚಲೋ ಅಂತ ಇಲ್ಲೇ ಕೂತ್ಬಿಟ್ಟ ಅಂತ. ಇದು ನೋಡಿದ್ರೆ ಹಂಗ ಅನಿಸ್ತದ. ಆ ಪರಕೀಯ ದರ್ಶನವನ್ನು ನೋಡಿದಾಗ ಭಗವಂತನ, ಭಗವಂತ ನಮ್ಮ ಭಗವಂತ ಅಲ್ಲ, ಅವ್ರ ಭಗವಂತ ಬ್ಯಾಸರಿಸಿಕೊಂಡು ಅಜ್ಞಾನ ಬಡ್ಕೊಂಡು ಕೆಳಗೆ ಬಂದು ಕೂತ್ನಂತ. ಕೆಲವರಿಗೆ ಮತ್ತೊಮ್ಮೆ ಸ್ನಾನ ಮಾಡ್ಬೇಕು ಅಂತ ಇರ್ತದ್ರಿ. ಅದಕ್ಕೆ ಅವ್ರು ಏನ್ ಮಾಡ್ತಿರ್ತಾರೆ, ಮೈಗೆ ಹೊಲಸು ಹಚ್ಕೋತಿರ್ತಾರೆ ಬೇಕಂತ ಹೇಳಿ, ಹೊಲಸು ಹಚ್ಕೋಣ ಸ್ನಾನಕ್ಕೆ ಹೋಗ್ಬೇಕು ಅಂತ ಇರ್ತದ. ಹಂಗ ಆ ಅಜ್ಞಾನ ಬಡ್ಕೊಂಡು ಬಂದೋ ಏನೋ ಅಂತ ಅನಿಸ್ತದೆ ನೋಡಿದ್ರೆ. ಯಾಕಂದ್ರೆ ಅನಂತ ಕಾಲದವರೆಗೆ ಒಬ್ಬನೇ ಕೂತ್ಕೊಂಡು ಏನ್ ಮಾಡ್ಬೇಕ್ರಿ ಅಲ್ಲಿ. ಎಷ್ಟು ಬ್ಯಾಸರದ ಸಂಗತಿ ಅಂದ್ರೆ ನಮ್ದು ಚಲೋದ ಮೋಕ್ಷ. ಎಲ್ಲರೂ ಅಲ್ಲಿ ಇರ್ತಾರೆ, ಇದ ಆಚಾರ ಅದ ಪಂಡಿತರು ಅದ ಎಲ್ಲರಲ್ಲೇ ಇರ್ತಾರೆ. ಎಲ್ಲಾ ಜೊತೆ ಮತ್ತೆ ಯಥಾ ಪ್ರಕಾರ ಊಟಕ್ಕೆ ಹೋಗೋದು, ಜಗಳ ಮಾಡೋದು, ರಗಳಿ ಮಾಡೋದು, ಆನಂದ ಇರ್ತದೆ ಅಲ್ಲಿ ಇದ್ದಾಗ. ಏನು ಅದಕ್ಕ ಯೋಗಿ ಬಹುನಾತ್ರಕ್ಕೆ ಮುಕ್ತೇನ ಯಾವತ್ ಶ್ವೇತಂ ನ ಗಚ್ಚತಿ ಯೋಗಿ ತಾವನ್ನ ಮುಕ್ತ ಸ್ಯಾತ್ ಶಾಸ್ತ್ರಸ್ಯ ನಿರ್ಣಯ ಅಂತ. ಇದು ನೋಡ್ರಿ, ಇಷ್ಟು ವಿಷಯ. ಇದನ್ನ ಪಂಡಿತರು ಹೆಂಗೆ ಚಾಷ್ಟಿ ಮಾಡ್ತಾರೆ ಈ ಶ್ಲೋಕಕ್ಕ ಅಂದ್ರೆ ಏನ್ರಿ, ಸ್ವಲ್ಪ ನೋಡ್ರಿ, ಇಲ್ಲಿ ನೋಡ್ರಿ, ಅಲ್ಲಿ ಪುಸ್ತಕ ನೋಡ್ಬೇಡ್ರಿ, ಇಲ್ಲಿ ನೋಡ್ರಿ. ಹೆಚ್ಚೇಳಿ ಏನ್ ಮಾಡ್ಬೇಕು? ಯಾವತ್ ಶ್ವೇತಂ ನ ಗಚ್ಚತಿ ಅಂದ್ರೆ ಶ್ವೇತ ಅಂದ್ರೆ ಶ್ವೇತ ದ್ವೀಪಕ್ಕೆ ಅಂತ ಒಂದ್ ಅರ್ಥ. ಶ್ವೇತ ಅನ್ನೋ ಶಬ್ದಕ್ಕೆ ಬಿಳಿ ಬಣ್ಣ ಅಂತ ಒಂದ್ ಅರ್ಥ. ಅದಕ್ಕೆ ಅವ್ರ ಅಂತಾರ, ಹೊರಗೆ ಊಟಕ್ಕೆ ಹೋದಾಗ ಕಾಂಟ್ರಾಕ್ಟರ್ ಮಜ್ಜಿಗೆ ಹೆಂಗ್ ಮಾಡಿರ್ತಾರ ಅಂದ್ರೆ ಯಾವತ್ ಶ್ವೇತಂ ನ ಗಚ್ಚತಿ, ಅದ್ರೊಳಗಿನ ಬಿಳಿ ಬಣ್ಣ ಹೋಗುವ ತನಕ ನೀರ್ ಹಾಕಿ ಬರ್ತದಂತ. ಹಾಕಿ ನೀರ್ ಹಾಕಿ ಎಷ್ಟು ತನಕ ನೀರ್ ಹಾಕ್ಬೇಕು? ಯಾವತ್ ಶ್ವೇತಂ ನ ಗಚ್ಚತಿ, ಅದ್ರೊಳಗಿನ ಶ್ವೇತ ದ್ವೀಪ ಹೋಗೋದಂತೂ ಹಾಕ ಬಿಳಿ ಬಣ್ಣ ಹೋಗೋ ತನಕ ಆಗ್ತದೆ. ಕೊನೆಗೆ ಬರೇ ನೀರ್ ಮಜ್ಜಿಗೆ ಕೊಂಡು ಬರ್ಬೇಕಾಗ್ತದೆ. ಯಾವತ್ ಶ್ವೇತಂ ನ ಗಚ್ಚತಿ ಅಂತ ವ್ಯವಸ್ಥೆ ಆಗುತ್ತೆ. ಹಂಗಾಗಿ ಇದು ಹಿಂದಕ್ಕೆಲ್ಲ ವಿದ್ವಾಂಸ ಜಾಸ್ತಿ ಮಾಡ್ತಿರ ಅಂತ. ಹೊರಗೆ ಊಟಕ್ಕೆ ಹೋದಾಗ ಮಜ್ಜಿಗೆ ಅಷ್ಟ ಕೆಟ್ಟ ಇರ್ತಿದ್ವು, ಈಗ ಚಲೋ ಬರ್ತಾವ. ಮತ್ತ ಈಗ ಕೆಟ್ಟಿರೋದಿಲ್ಲ. ಈಗ ಅವ್ರ ಕ್ವಾಲಿಟಿ ಮೇಂಟೈನ್ ಮಾಡಕತ್ತಾರ ಅವರು. ಅವ್ರಿಗೂ ಕೇಳಿ ಅಭ್ಯಾಸ ಆಗಿದೆ ಕಾಣಿಸ್ತದೆ. ನೋಡ್ರಿ, ಬಹುನಾತ್ರಕ್ಕೆ ಮುಕ್ತೇನ ಯಾವತ್ ಶ್ವೇತಂ ನ ಗಚ್ಚತಿ ಯೋಗಿ ತಾವನ್ನ ಮುಕ್ತ ಸ್ಯಾತ್ ಶಾಸ್ತ್ರಸ್ಯ ನಿರ್ಣಯ ಅಂದ ಮೇಲೆ ಇದೇ ಮೋಕ್ಷವೇ ಹೊರತಾಗಿ ಎರಡೆರಡು ಮೋಕ್ಷ ಇಲ್ಲ. ಸುಳ್ಳ ಒಂದು ಸಗುಣ ಮೋಕ್ಷ, ಒಂದು ನಿರ್ಗುಣ ಮೋಕ್ಷ ಅಂತೆಲ್ಲ ಹೇಳಿಕ್ ಹೋಗ್ಬೇಡ್ರಿ, ದಡ್ರಿದ್ದೀರಿ ನೀವು ಒಂದು ಬೈತಾರ ಆಚಾರ. ನಚ ನಿರ್ಣಾಯಕಾನಿ ಭಗವದ್ವಾಕ್ಯಾನ್ಯಪಹಾಯ. ಮುಂದಿನ ವಾಕ್ಯ ನೋಡ್ರಿ, ಭಗವದ್ವಾಕ್ಯಾನಿ ಭಗವಂತನ ವಾಕ್ಯಗಳು ನಿರ್ಣಾಯಕಾನಿ, ಅವು ನಿರ್ಣಯ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಬಂದಿರುವಂತಹದ್ದು. ನಿರ್ಣಾಯಕಾನಿ ಭಗವದ್ವಾಕ್ಯಾನಿ ಅಪಹಾಯ, ನಿರ್ಣಯ ಮಾಡಿಕೊಡ್ಲಿಕ್ಕೆ ಬಂದಿರತಕ್ಕಂತಹ ಭಗವಂತನ ವಾಕ್ಯಗಳನ್ನ ಬಿಟ್ಟು ಮಾನುಷ್ಯ ವಾಕ್ಯ ಇರೇವ ತೇಷಾಂ ಉಪಚಾರತ್ವಾದಿ ಕಲ್ಪ್ಯಂ, ಮನುಷ್ಯರ ವಾಕ್ಯದಿಂದ ಆ ವೇದವ್ಯಾಸ ದೇವರ ವಾಕ್ಯಗಳಿಗೆ ಔಪಚಾರಿಕತ್ವ ಕಲ್ಪನಾ ಮಾಡಬಾರ್ದು. ನನಗೆ ಹಿಂಗ ಅನಿಸ್ತದ್ರಿ, ನಮ್ಮ ಆಚಾರ ಹೇಳ್ಯಾರ. ಏನಂತ ಹೇಳಿ ನಿಮ್ಮ ಆಚಾರು? ಇವೆಲ್ಲ ಶ್ವೇತದ್ವೀಪ ಅನಂತಾಸನಗಳೆಲ್ಲ ಗೌಣ ಮೋಕ್ಷ, ನಿರ್ಗುಣ ಬ್ರಹ್ಮವೇ ನಿಜವಾದ ಮೋಕ್ಷ ಅಂತ ನಮ್ಮ ಆಚಾರ ಹೇಳ್ಯಾರ ಅನ್ನೋದು. ನಿಮ್ಮ ಆಚಾರ ವಾಕ್ಯದಿಂದ ವೇದಾರ್ಥ ನಿರ್ಣಯ ಮಾಡ್ಲಿಕ್ಕೆ ಬರುದಿಲ್ಲಪ್ಪ, ಬ್ರಹ್ಮಸೂತ್ರಗಳಿಂದ ನಿರ್ಣಯ ಮಾಡ್ಬೇಕು. ಅಂದಮೇಲೆ ವ್ಯಾಸವಾಕ್ಯಕ್ಕೆ ಹೆಚ್ಚು ಮಹತ್ವ ಬರ್ತದ ಅಂತ ತಿಳಿಸಿಕೊಟ್ರು. ಇನ್ನ ತೇಷಾಂ ಉಪಚಾರತ್ವಾದಿ ಕಲ್ಪ್ಯಂ, ಇನ್ನ ನಚ ಭೋಗರಹಿತ ಮುಕ್ತಿರ್ನಾಮ ನಾಮ ನಾಮ ಅನ್ಯ ಅಸ್ತಿ ಇತ್ಯತ್ರ ಕಿಂಚಿನ್ ಮಾಂ. ನಿರ್ಗುಣವಾದ ಮೋಕ್ಷ ಇದೆ ಎಂಬ ವಿಷಯದ ಪ್ರಮಾಣವೇ ಇಲ್ಲ. ಭೋಗರಹಿತ ಮುಕ್ತಿ,
ಏನೂ ಭೋಗ ಇಲ್ಲದೆ ಇರುವಂತಹ ಮೋಕ್ಷ ಇದೆ ಇನ್ನೊಂದು, ಸಗುಣ ಮೋಕ್ಷ ಬಿಟ್ಟು ಶ್ವೇತದ್ವೀಪ ಅನಂತಾಸನ ವೈಕುಂಠಗಳನ್ನು ಬಿಟ್ಟು ಇದಕ್ಕಿಂತ ಭಿನ್ನವಾಗಿ ಏನೂ ಭೋಗವಿಲ್ಲದೆ ಇರುವಂತಹ ಒಂದು ಮೋಕ್ಷ ಇದೆ ಅಂತ ಹೇಳಿ ಪ್ರಮಾಣವೇ ಇಲ್ಲ. ಇನ್ನು ಸ್ಕಂದ ಪುರಾಣ ಏನಂತ ನೋಡ್ರಿ ಮುಂದಿಂದು. ಭುಂಜತೆ ಪುರುಷಂ ಪ್ರಾಪ್ಯ ಯಥಾ ದೇವಗ್ರಹಾದಯ. ಹೆಂಗ ಗ್ರಹ ಅಂದ್ರೆ ಏನು? ಭೂತಗಳು ಅಂತ ಅರ್ಥ. ಹೆಂಗ ದೆವ್ವ ಗ್ರಹ ಅಂದ್ರೆ ದೆವ್ವಗಳು, ದೆವ್ವ ಭೂತ ಪಿಶಾಚಿಗಳು ಹೆಂಗ ಒಬ್ಬ ವ್ಯಕ್ತಿಯೊಳಗೆ ಹೊಕ್ಕು ಅವರಲ್ಲಿ ನಿಂತುಕೊಂಡು ಭೋಗವನ್ನ ಮಾಡ್ತಾವೋ ತಿಳಿತದಲ್ಲೋ. ದೆವ್ವ ಯಾರೋ ಹೊಕ್ಕಿರ್ತದ, ಯಾಕೆ ಹೊಕ್ಕಿರ್ತದೆ ಹೇಳ್ರಿ ನೋಡಂತ. ದೆವ್ವ ಅದಕ್ಕೆ ಹೊಕ್ಕಿರ್ತದ. ಅದು ಯಾಕೆ ಹೋಗ್ತದ ಅಂತ ಕೇಳಿದ್ರೆ, ಅದಕ್ಕೆ ತಾನು ಇದ್ದ ದೇಹದಲ್ಲಿ ಏನನ್ನ ಭೋಗಿಸಬೇಕು ಅಂತ ಆಶಾಗಳಿದ್ದವೋ ಅದನ್ನ ಆ ದೇಹದಿಂದ ಅದು ಭೋಗಿಸ್ಲಿಕ್ಕೆ ಆಗಿರೋದಿಲ್ಲ. ಹಂಗ ಆಶಾ ಇಟ್ಕೊಂಡು ಸತ್ತಿರ್ತದ. ಅದಕ್ಕ ಹೊರಗ ಅದು ಪಿಶಾಚ ಆಗ್ಬಿಡ್ತದೆ. ಪಿಶಾಚಾತು ಅಂದ್ರೆ ಯಾವ ದೇಹದಾಗ ನಾ ಹೊಕ್ಕೊಂಡ್ರೆ ಹಂಗೆಲ್ಲ ಭೋಗ ಮಾಡ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಹೊಕ್ಕೋತಿರ್ತದ. ಅವ್ನ್ ಭಯಂಕರ ತಿನ್ಬೇಕು ಅಂತ ಆಶಾ, ಮನೆಯಾಗಾರ ಊಟಕ್ಕೆ ಹಾಕ್ತಿರಂಗಿಲ್ಲ ಅವಂಗ. ಸುಮ್ ಕೊಡು ಸಾಕು, ಏನ್ ತಿಂತಿ ಅಂತ ತಗೊಂಡ್ ಬೈ ಕಳಿಸ್ತಿರ್ತಾರೆ. ಆಶಾ ಉಳ್ಕೊಂಡಿರ್ತದ. ಆ ಆಶಾ ಇಟ್ಕೊಂಡು ಸತ್ತು ಮಂದಿ ಮೈಯಾಗ ಹೊಕ್ಕು ಹಿಂಗಿಂಗ್ ಹಂಡೆಗಟ್ಲೆ ತಿಂದು ಹಿಂಗೆಲ್ಲ ಮಾಡಿರ್ತದ. ಅದಕ್ಕೆ ದೇವ್ ಹೊಕ್ಕದ್ ನೋಡವಂಗ ಅಂತ ಇವೆಲ್ಲ ಗದ್ಲ ಬಹಳ. ಇರ್ಲಿ. ಅಂತೂ ಹೆಂಗ ಗ್ರಹಗಳು ಅಂದ್ರೆ ದೆವ್ವಗಳು ಇನ್ನೊಂದು ದೇಹದಲ್ಲಿ ಹೊಕ್ಕೊಳ್ತಾವೋ, ಆಮೇಲೆ ದೇವತೆಗಳು ಇನ್ನೊಬ್ಬರ ದೇಹದಲ್ಲಿ ಪ್ರವೇಶ ಮಾಡ್ತಾರೋ, ತಥಾ ಅದೇ ರೀತಿಯಾಗಿ ಮುಕ್ತರಲ್ಲಿ ಉತ್ತಮಾಯಾಮ ವಿಷ್ಣುಮಾವಿಶ್ಯ ಭುಂಜತೆ. ಉತ್ತಮರಾದವರಲ್ಲಿ ಉತ್ತಮನಾದ ವಿಷ್ಣುವಿನಲ್ಲಿ ಸೇರಿಕೊಂಡು ಭೋಗವನ್ನ ಮಾಡ್ತಾರೆ. ವಿಷ್ಣು ವಶಾಚ್ಯತೆ ಸರ್ವೇ ಸರ್ವದಾ ದುಃಖವರ್ಜಿತ. ಭಗವಂತನಿಗೆ ವಶನಾದ್ರಿಂದ ಅವರೆಲ್ಲರೂ ಯಾವಾಗಲೂ ದುಃಖವರ್ಜಿತರಾಗಿದ್ದಾರೆ. ನತು ವಿಷ್ಣು ಗುಣಾನ್ ಸರ್ವೇ ಭುಂಜಂತೆ ತೇ ಕದಾಚನ. ಭಗವಂತನಲ್ಲಿ ಸೇರ್ಕೊಂಡಾರ ಅಂತಂದ ಮಾತ್ರಕ್ಕ ಏನ್ ಅನ್ಕೋಬಾರದು, ಭಗವಂತನ ಗುಣಗಳ ಭೋಗ ಮಾಡ್ತಾರ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಅವನಲ್ಲಿ ಸೇರ್ಕೊಂಡಾರ ಮತ್ತು ಭಗವಂತನಲ್ಲಿದ್ದ ಗುಣಗಳನ್ನು ಅವ್ರು ಭೋಗ ಮಾಡ್ತಾರ. ಇಲ್ಲ, ಅವೆಲ್ಲ ಇಲ್ಲ. ಬಾಹ್ಯ ಭೋಗಾನ್ ಭುಂಜತೆ ಚ ತಾರತಮ್ಯೇನ ಕಾಂಶ್ಚನ. ಹೊರಗಿರುವಂತಹ ವಿಷಯವನ್ನ ಭೋಗ ಮಾಡ್ತಾರೆ, ಕೆಲವುದನ್ನಷ್ಟೇ. ವಿಷ್ಣೋರ್ದೇಹಾತ್ ಬಹಿಶ್ಚಾಪಿ ನಿರ್ಗಚ್ಚಂತಿ ಯಥೇಷ್ಟತಃ. ಭಗವಂತನ ದೇಹದಲ್ಲಿ ಪ್ರವೇಶ ಮಾಡಿದವರು ಇಚ್ಛೆ ಬಂದ್ರೆ ಹೊರಗೆ ಬರ್ತಾರ, ಬೇಡ ಅಲ್ಲೇ ಕೂತಿರ್ತಾರ ಇತ್ಯಾದಿ ಸ್ಕಂದೆ. ನೋಡ್ರಿ, ಇಷ್ಟು ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಮುಕ್ತರಾದಾಗ ಏನೇನ್ ಭೋಗ ಮಾಡ್ತಾರ, ಹೆಂಗ್ ಮಾಡ್ತಾರ ಎಂಬುದೆಲ್ಲ ಇದ್ದಾಗ ಔಪಚಾರಿಕ ಅಂತ ಹೇಳಬಾರದು. ಇನ್ನ ಇದಂ ಜ್ಞಾನ ಉಪಾಶ್ರಿತ್ಯ ಭವಸಾಧರ್ಮವಾಗತ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ ಇತಿ ಭಗವದ್ವಚನಂ. ಭಗವದ್ವಚನಂ ಅಂದ್ರೆ ಗೀತಾವಾಕ್ಯ. ಈ ಗೀತಾವಾಕ್ಯ ಏನ್ ಹೇಳಿಗತ್ತದ? ಇದಂ ಜ್ಞಾನ ಉಪಾಶ್ರಿತ್ಯ, ಹಿಂದ ತನ್ನ ಎಲ್ಲ ವಿಶೇಷ ವಿಭೂತಿ ರೂಪಗಳನ್ನು ಹೇಳ್ಯಾರ. ಅದನ್ನು ತಿಳ್ಕೊಂಡ ಮೇಲೆ ಮುಕ್ತರಾದ್ಮೇಲೆ ಏನಾಗ್ತಾರ ಅವರು? ಮಮ ಸಾಧರ್ಮ್ಯಮಾಗತಾ, ನನ್ನಂತೆ ಆಗ್ತಾರ ಅವ್ರು. ನೋಡ್ರಿ, ಅಭಿನ್ನ ಅಲ್ಲ. ಮುಕ್ತರಾದ ಮೇಲೆ ಭಗವಂತನಿಂದ ಅಭಿನ್ನರಾಗುವುದಿಲ್ಲ, ನನ್ನ ಹಾಗೆ ಆಗ್ತಾರೆ. ಯಾರೋ ಪ್ರಶ್ನೆ ಕೇಳು, ನಿನ್ನ ಹಾಗೆ ಆಗೋದಂದ್ರೇನು? ಲಕ್ಷ್ಮೀಪತಿ ಆಗೋದು ಮತ್ತೆ ಇನ್ಯಾವಪತಿ ಆಗೋದು ಅಂದ್ರ ತಳಗಿನ ಸಾಲ ಹೇಳ್ತಾನ, ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯತಂತಿಚ. ಮತ್ತೆ ಸೃಷ್ಟಿಗೆ ಬರುವುದಿಲ್ಲ, ಪ್ರಳಯ ಕಾಲದಲ್ಲಿ ಸಾಯೋದಿಲ್ಲ, ಇದೇ ನನ್ನಂತೆ ಆಗುವುದು ಅಂತ ಹೇಳ. ಅಂದಮೇಲೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಮುಕ್ತರಾದ ಮೇಲವರು ಪ್ರಳಯ ಕಾಲದಲ್ಲಿ ಮತ್ತೆ ಸಾಯುವುದಿಲ್ಲ, ಮತ್ತೆ ಸೃಷ್ಟಿ ಕಾಲದಲ್ಲಿ ಹುಟ್ಟಿ ಬರುವುದಿಲ್ಲ, ಇದು ನನ್ನ ಸಾಧರ್ಮ್ಯ ಅಂತ ಹೇಳಿ ಸಮಾನ ಧರ್ಮತ್ವ ಹೇಳಿದ್ದಾನೆ ಹೊರತಾಗಿ ಅಭೇದವನ್ನ ಹೇಳಿಲ್ಲ. ತಸ್ಮಾತ್ ಮುಕ್ತೈರಪಿ ಇಜ್ಜಮಾನ. ಮುಗಿಸಿದ ಆಚಾರ್ಯ ಪ್ರಕರಣವನ್ನ. ಮುಕ್ತರಿಂದಲೂ ಕೂಡ ಇಜ್ಜಮಾನ ಪೂಜೆಗೆ ಒಳಗಾಗುವಂತಹ ಸರ್ವಸ್ಮಾತ್ ಭಿನ್ನ, ಎಲ್ಲರಿಂದ ಭಿನ್ನನಾಗಿರುವಂತಹ ಸರ್ವೋತ್ತಮ ಸರ್ವನಾಮ, ಸರ್ವೋತ್ತಮನಾಗಿದ್ದಾನೆ, ಎಲ್ಲ ನಾಮಗಳು ಉಳ್ಳವನಾಗಿದ್ದಾನೆ. ಸರ್ವಶಕ್ತಿ ಭಾರೀ ಸಮರ್ಥ, ಸರ್ವಗುಣ ಸಂಪೂರ್ಣ, ಎಲ್ಲ ಗುಣಗಳಿಂದ ಪೂರ್ಣನಾಗಿರುವಂತಹ ನಾರಾಯಣನೇ ಸರ್ವ ವೇದಾದಿಷು ಉಚ್ಚತೆ ಇತಿ ಸಿದ್ಧಂ. ಎಲ್ಲ ವೇದಗಳಲ್ಲಿ ಕರೆಸಿಕೊಳ್ಪಡ್ತಾನ ಅಂತ ಸಿದ್ಧ ಆಯಿತು. ಎಷ್ಟು ದೀರ್ಘ ವ್ಯಾಖ್ಯಾನ ಮಾಡಿದ್ರು ಶ್ರೀಮದಾಚಾರ್ಯರು ಅಂದ್ರೆ, ಒಂದೇ ಒಂದು ಅವರ ಅಬದ್ಧ ವ್ಯಾಖ್ಯಾನ ಮಾಡಿದ್ದು. ಪ್ರಾಣೋವ ಅಹಮಸ್ಮಿ ಋಷೇ ಎನ್ನುವಂತಹ ವಾಕ್ಯಕ್ಕೆ ಇಂದ್ರಾದಿಗಳಿಗೂ ಭಗವಂತನಿಗೂ ಐಕ್ಯ ಹೇಳಿಗತಾರ ಅಂತ ಬರೆದದ್ದಕ್ಕೆ ಇಷ್ಟು ವಿವರಣೆ ಕೊಡ್ಬೇಕಾಯ್ತು ಶ್ರೀಮದಾಚಾರ್ಯ. ಯಾಕಂದ್ರೆ ಮಿಥ್ಯಾಜ್ಞಾನ ಹೋಗಿಸ್ಲಿಕ್ಕೆ ಭಾಷಣ ಕೊಡ್ಬೇಕಾಗ್ತದೆ. ಯಥಾರ್ಥ ಜ್ಞಾನವನ್ನು ಉಪದೇಶ ಮಾಡ್ಲಿಕ್ಕೆ ಬಹಳ ಕಠಿಣ ಇಲ್ಲ, ಸರಳ ಹೇಳ್ಬಿಡ್ಬೋದು. ಆದ್ರೆ ಒಮ್ಮೆ ಮಿಥ್ಯಾಜ್ಞಾನ ಮಾಡ್ಕೊಂಡಿದ್ನಲ್ಲ, ಅದನ್ನ ಹೋಗಿಸ್ಲಿಕ್ಕೆ ಬಹಳ ವಿವರಣೆ ಮಾಡ್ಬೇಕಾಗ್ತದೆ. ಒಬ್ಬವ ಸಂಗೀತ ಕಲಿಲಿಕ್ಕೆ ಅಂತ ಒಬ್ರು ಗುರುಗಳ ಕಡೆಗೆ ಬಂದಂತ. ಅವ ಬಂದ, ಅದಕ್ಕೆ ಕೇಳಿದ್ರಂತ ಅವಂಗ,
ನಾ ಸಂಗೀತ ಕಲಿಬೇಕಾಗ್ಯದ, ಅದಕ್ಕ ಎಷ್ಟ್ ದಿವ್ಸ ತಗೋತ, ಎಷ್ಟ್ ದಿವ್ಸ ಹಿಡಿತದ ಅಂತ ಕೇಳಂತ. ಅದಕ್ಕೆ ಅವ್ರ ಗುರುಗಳು ಹೇಳಿದ್ರಂತ, ಮೊದ್ಲಿಗೆ ಇಲ್ಲೇ ಫಸ್ಟ್ ಕಲೀಲಿಕ್ ಬಂದಿಯೋ ಬೇರೆ ಕಡೆ ಹೋಗಿ ಕಲ್ತ್ ಬಂದಿಯೋ ಅಂತ ಕೇಳಂತ ಗುರುಗಳು. ಇಲ್ಲ ನಾನು ಇಲ್ಲೇ ಫಸ್ಟ್ ಬಂದೀನಿ ಅಂತಂದಂತ. ಹಂಗಾದ್ರೆ ಏನಿಲ್ಲ, ಒಂದ್ 15-20 ದಿವಸದಾಗ ಹಿಂಗ್ ಸಂಗೀತ ಶುರು ಆಗ್ತದ ಅಂತ. ಅಷ್ಟೊತ್ತಿಗೆ ಮತ್ತೊಬ್ಬ ಬಂದಂತ, ನಾನು ಸಂಗೀತ ಕಲಿಬೇಕಂತ ಬಂದೀನಿ ನಿಮ್ಗ, ನೀ ಇಲ್ಲೇ ಬಂದಿಯೋ ಬೇರೆ ಕಡೆ ಹೋಗಿ ಬಂದಿಯೋ ಅಂತ ಕೇಳಂತ. ಇಲ್ರಿ ನಾ ಬೇರೆ ಕಡೆ ಸ್ವಲ್ಪ ಕಲ್ತ್ ಬಂದೀನಿ ಇಲ್ಲಿ ಅಂತ. ನಾನು ಹಿಂಗ ಒಂದ್ 5-6 ವರ್ಷ ಹಿಡಿತದ ತಗೋ ಅಂದ್ರಂತ. ಗಾಬರಿ ಅದಲ್ರಿ, ನಾ ಕಲ್ತ್ ಬಂದಿ, ನನಗೆ ಯಾಕೆ 5-6 ವರ್ಷ, ನೀವು ಕಲ್ತೇ ಇಲ್ಲ ಅವಂಗ ಯಾಕೆ ವಾರದಾಗ ಅಂತ ಕೇಳಿದ್ರ ಅವನಂತ, ನೀ ಬೇರೆ ಕಡೆ ಏನ್ ತಪ್ಪು ಕಲ್ತ್ ಬಂದಿಲ್ಲ, ಅದನ್ನ ಮೊದ್ಲು ಹೋಗಿಸಿ ಆಮೇಲೆ ಹೊಸಾದ್ ಹೇಳ್ಬೇಕಾಗ್ತದೆ, ಅದಕ್ಕೆ 5-6 ವರ್ಷ ಹಿಡಿತದ ಅಂತ ಹೇಳಂತವ್ರು. ಯಾಕಂದ್ರೆ ಇವ್ ಸಂಗೀತ ಬೇರೆ ಕಡೆ ಕಲ್ತ್ ಬಂದ, ತಪ್ಪು ಕಲ್ತ್ ಬಂದನವ, ಅದಕ್ಕೆ ಇಲ್ಲಿ ಬಂದನವ, ಇಲ್ಲ ಇಲ್ಲಿ ಬರ್ತಿದ್ದಿಲ್ಲವ. ಹಂಗಾಗಿ ಅದನ್ನ ಮೊದ್ಲು ಹೋಗಿಸು, ಡಿಲೀಟ್ ಮಾಡ್ಬೇಕಲ್ಲ ನಿಂದೆಲ್ಲ. ಆ ಡಿಲೀಟ್ ಮಾಡ್ಲಿಕ್ಕೆ ಒಂದ್ 4-5 ವರ್ಷ ಇರ್ತದ. ಈ ಪ್ರಾಪ್ ಮಾಡ್ಬೇಕು ಮೊದ್ಲು, ಆಮೇಲೆ ಮುಂದೆ ಇದನ್ನ ಮಾಡ್ಬೇಕು ಅಂತ. ಅದಕ್ಕೆ ಮಿಥ್ಯಾಜ್ಞಾನವನ್ನು ಹೋಗಿಸ್ಲಿಕ್ಕೆ ಬಹಳ ಬೇಕಾಗ್ತದೆ, ವಿವರಣೆ ಕೊಡ್ಬೇಕಾಗ್ತದೆ. ಯಥಾರ್ಥ ಜ್ಞಾನಕ್ಕೆ ಏನಿಲ್ಲ, ವಿಷ್ಣು ಸರ್ವೋತ್ತಮ ಹೇಳ್ಬಿಟ್ಟು ಮುಗಿದು ಹೋದ ಕೆಲಸ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅಲ್ಲ ಅನ್ಲಿಕ್ಕೆ 4 ಪುಟ ಬರೀಬೇಕಾಗ್ತದೆ. ಎಷ್ಟು ಕಷ್ಟದ ನೋಡ್ರಿ. ಅದಕ್ಕೆ ಶ್ರೀಮದಾಚಾರ್ಯ ಕಾರ್ಯ ಬಹಳ ದೊಡ್ಡ ಕೆಲಸ ಅದು. ಜನರನ್ನ ಅಜ್ಞಾನದಿಂದ ಪಾರ ಮಾಡ್ಬೇಕಲ್ಲ. ಇದಕ್ಕ ನಾರಾಯಣ ಸರ್ವವೇದಾದಿಷು ಉಚ್ಯತೆ ಇತಿ ಸಿದ್ಧ. ಮುಗೀತು. ಇನ್ನು ಮತ್ತೆ ಬೃಹತಿ ಸಹಸ್ರಕ್ಕೆ ಬರ್ರಿ. ಈಗ ಉಪನಿಷತ್ ಶುರುವಾತ. ಈಗ 2-3 ದಿವಸ ಆಗಿದ್ದು, ಶುರು ಆಗಿದ್ದೇ ಇಲ್ಲ, ಈಗ ಬಂದ್ ಮತ್ತೆ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. ಈಗ ಬೃಹತಿ ಸಹಸ್ರದ ಬಗ್ಗೆ ನಾವು ಹೇಳ್ತೇವೆ. ಏನಾಗಿತ್ತು ಬೃಹತಿ ಸಹಸ್ರ ಅಂತಂದ್ರ, ಎಲ್ಲಿಗೆ ಬಂದಿತ್ತು ಬೃಹತಿ ಸಹಸ್ರದ್ದು ಅಂದ್ರ, 3 ಬಾರಿ ಇಂದ್ರದೇವರಲ್ಲಿ ಆವಿಷ್ಟನಾದ ಪರಮಾತ್ಮ ಕೇಳಿದ್ನಂತವ. ಏನ್ ಕೇಳಿದ್ದ ಅಂತಂದ್ರೆ, ಬೃಹತಿ ಸಹಸ್ರ ಹೇಳು ಹೇಳು ಅಂತ ತಿಳಿದುಕೊಂಡು. ಹಿಂಗಾಯ್ತು ನೋಡ್ರಪ್ಪ ಅಂತ ಅಲ್ಲಿಗತ್ತಾರ ಬರ್ದಾರ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂದ್ರೆ 36 ಅಕ್ಷರಗಳಿಂದ ಕೂಡಿರುವ 1000 ಮಂತ್ರಗಳನ್ನು ಹೇಳಿದಾಗ ಅದು ಬೃಹತಿ ಸಹಸ್ರವೆಂಬುದಾಗಿ ಆಗ್ತದ. ಇಷ್ಟು ತಿಳ್ಕೊಂಬಿಡ್ರಿ ಫಸ್ಟ್ ಪ್ರಾರಂಭದಲ್ಲಿ. ಮುಂದಿನ ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಈಗ ಎಷ್ಟಾಗಬೇಕು? ಬೃಹತಿ ಅಂತ ಒಂದು ಛಂದಸ್ಸು, 36 ಅಕ್ಷರಗಳಿರುವಂತಹದ್ದು. ಹಾಗೆ 36 ಅಕ್ಷರಗಳಿರುವಂತಹ ಛಂದಸ್ಸುಗಳ 1000 ಮಂತ್ರಗಳನ್ನ ಹೇಳಿದಾಗ ಬೃಹತಿ ಸಹಸ್ರವಾಗುತ್ತದೆ. ಅಲ್ಲಿಗೆ 36,000 ಅಕ್ಷರಗಳಾದವು. ಅದರಲ್ಲಿ ಮತ್ತೆ 2 ಭಾಗ ಏನು ಅಂದ್ರೆ, ವ್ಯಂಜನ ಭಾಗ, ಸ್ವರ ಭಾಗ ಅಂತ 2 ಭಾಗ. ಮರಿಬೇಡ್ರಿ. ಯಾಕಂದ್ರ ಅದ್ರಾಗ ಏನಿರ್ತದ, ಕ ಅಂತ ಉಚ್ಚಾರಣೆ ಮಾಡಿದ್ರೆ ಅಥವಾ ಜ ಅಂತ ಉಚ್ಚಾರಣೆ ಮಾಡಿದ್ರೆ ಜ ಎಂಬ ವ್ಯಂಜನ ಮತ್ತು ಅ ಎಂಬುವಂತಹ ಸ್ವರ ಇರ್ತದೆ. ದೇ ಅಂತ ಉಚ್ಚಾರಣೆ ಮಾಡಿದಾಗ ದಕಾರವೆಂಬ ವ್ಯಂಜನ, ಏಕಾರವೆಂಬ ಸ್ವರ ಇರ್ತದೆ. ಸೊ ಎಷ್ಟಾಯ್ತು? 36,000 72,000ಗಳಾಯ್ತು. ಈಗ ಅಸಲಿಗೆ ಬೃಹತಿ ಸಹಸ್ರದ ಚರ್ಚೆ ಶುರುವಾಯ್ತು. ಈಗ ನಮಗೆ ಗೊತ್ತಾಯ್ತಾ? ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂದ್ರೆ ಏನ್ ಹೇಳಿಕತ್ತಾರ, 36 ಅಕ್ಷರಗಳಿರುವಂತಹ 1000 ಮಂತ್ರಗಳಾದಾಗ ಬೃಹತಿ ಸಹಸ್ರ ಆಗ್ತದ ಅಂತ. ಹಂಗ್ಯಾಕೆ ಹೇಳಿದ್ರಿ ಅಂತಂದ್ರೆ, 36 ಅಕ್ಷರಗಳಿರುವಂತಹ 1000 ಮಂತ್ರ ನಿಮಗೆ ಸಿಗೋದಿಲ್ಲ, ವೇದದಲ್ಲಿ ಸಿಗೋದಿಲ್ಲ ನಿಮಗೆ. ನೀವು ಅವಾಗ ಏನ್ ಮಾಡ್ಬೇಕಾಗ್ತದ ಅಂದ್ರೆ, 36 ಅಕ್ಷರಗಳನ್ನ ಸಂಪಾದನೆ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ? ಈಗ ನೋಡ್ರಿ, 36 ಅಕ್ಷರ ಇರುವಂತಹ 1000 ಮಂತ್ರ ಹುಡುಕ್ರಿ ಅಂದ್ರೆ ಚಾನ್ಸೇ ಇಲ್ಲ. ನಿಮ್ಗೆ ಒಂದು 500 ಮಂತ್ರ ಸಿಗ್ಬಹುದು ಬೃಹತಿ ಸಹಸ್ರದ್ದು, 600 ಮಂತ್ರ ಸಿಗ್ಬಹುದು, 800 ಮಂತ್ರ ಸಿಕ್ಕಿತು ಅಂತ ಇಟ್ಕೊಳ್ರಿ. ಇನ್ನೂ 200 ಮಂತ್ರಕ್ಕೆ ಏನ್ ಮಾಡ್ತೀರಿ? ಕಡಿಮೆ ಬಿತ್ತಲ್ಲ ಅಂದಾಗ, ಆಗ ಯಾವುದು 24 ಅಕ್ಷರದ ಛಂದಸ್ಸಿದೆಯೋ ಇದಕ್ಕ ಮುಂದೊಂದು 12 ಮಂತ್ರ ಅಕ್ಷರಗಳನ್ನ ಸೇರಿಸಿ 36 ಮಾಡ್ಬೇಕು ಅವಾಗ. ಅದಕ್ಕೇನಾಗ್ತದ ಅಂದ್ರೆ, ಆಗ ಬೃಹತಿ ಛಂದಸ್ಸಾಗಿ ಪರಿವರ್ತನೆಗೊಳ್ತದ. ಈಗ ಉದಾಹರಣೆಗೆ ಗಾಯತ್ರಿ ಮಂತ್ರದ ಅಂತ ಇಟ್ಕೊಳ್ರಿ, ಅದನ್ನ ಮಾಡಿರಂಗಿಲ್ಲ, ಸುಮ್ಮನೆ ಹೇಳಿಕೆ ನಿಮಗೆ. ಗಾಯತ್ರಿ ಮಂತ್ರ 24 ಅಕ್ಷರ. ಇವು 24 ಅಕ್ಷರದ ಗಾಯತ್ರಿ ಛಂದಸ್ಸಿನಲ್ಲಿರೋ ಬೇಕಾಗ್ತವ. ಈಗ ಬೃಹತಿ ಸಂಪಾದನೆ ಮಾಡಬೇಕು ಅಂದ್ರೆ, ಇದನ್ನ ಬೃಹತಿಯಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ 24ಕ್ಕೆ ಮುಂದ 6 12 ಅಕ್ಷರ ಸೇರಿಸ್ಬೇಕು ನೀವು. ಅಂದ್ರೆ ಬೇರೆ ಮಂತ್ರದಲ್ಲಿರುವಂತಹ 12 ಅಕ್ಷರಗಳನ್ನು ತಂದು ಸೇರಿಸಿದಾಗ ಈ ಮಂತ್ರ ಏನಾಗ್ತದೆ? ಪೂರ್ಣದು 36 ಅಕ್ಷರ ಆಗ್ತದ. ಇದನ್ನ ಕರ್ಮ ನಿರ್ಣಯದಲ್ಲಿ ಮುಂದೆ ತಿಳಿಸ್ತಾರೆ. ಯಾವ್ದ್ಯಾವ್ದು ಮಂತ್ರ ಎಲ್ಲೆಲ್ಲಿ ಹೆಂಗ್ ಸೇರಿಸ್ತಿರ್ತಾರೆ ಅಂತ ಒಂದು ದೃಷ್ಟಾಂತತೆಯನ್ನು ತೋರಿಸ್ತಾರೆ. ಬೃಹತಿ ಸಹಸ್ರ ಅಲ್ಲ, ಬೃಹತಿ ಸಹಸ್ರ ಕಂಪೋಸ್ ಮಾಡಿಬಿಟ್ಟಾರೆ, ಈಗಾಗಲೇ ಕಂಪೋಸ್ ಮಾಡಿ ವ್ಯವಸ್ಥೆ ಮಾಡಿಬಿಟ್ರೆ ಕರ್ಮ ನಿರ್ಣಯದಲ್ಲಿ ತಿಳಿಸ್ಕೊಡ್ತಾರೆ ಅದನ್ನ ಹೆಂಗೆ ಇರ್ತದ ಅಂತ ಒಂದು ತಿಳಿಸ್ಕೊಡ್ತಾರೆ. ಅರ್ಥ ಆಯ್ತಿಲ್ಲ ಮಾಡ್ತದೆ ಅಂತ ಹೇಳಿ. ಆಯ್ತಾ? ಅಲೋಡ ಅದಕ್ಕೆ ಮತ್ತೆ ಹೇಳಿಕೆ 12 + 24
ಈಗ 36 ಆಯ್ತಲ್ಲ. ಅದ ಅಲ್ಲ ಹಂಗ ಸೇರ್ಸ್ಲಿಕ್ಕೆ ಬರ್ತದಲ್ಲ. ಅದಕ್ಕೆ ಮತ್ತೆ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. ಅವ್ರೇನ್ ಪ್ರಶ್ನೆ ಮಾಡ್ಕೊಂಡ್ರು, ವೇದದಲ್ಲಿ ನಿಮಗೆ 36 ಅಕ್ಷರಗಳಿರುವ ಒಂದು ಮಂತ್ರ, ಇಂಥ 1000 ಮಂತ್ರ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹುಡುಕ್ಯಾಡವ್ರೆಲ್ಲ ಹುಡುಕ್ಯಾರ, ಋಷಿಗಳು ಹುಡುಕಿ ಅವ್ರು ಏನ್ ಮಾಡ್ರ ಅಂದ್ರೆ, ಒಂದ್ ಕೆಲಸ ಮಾಡ್ರಿ, 24 ಅಕ್ಷರ ಸಿಗ್ತದೆ ನಿಮಗೆ, ಅದಕ್ಕೆ ಎಷ್ಟು ಅಕ್ಷರ ಬೇಕಾದ್ರೆ ಸೇರಿಸ್ರಿ, ಅವಾಗ 36 ಆಗ್ತದೆ. ಸೇರಿಸ್ರಿ ಅಂದ್ರೆ ನಿಮ್ ಕೈಲಿ ಅಲ್ಲ, ಅದರ ವೇದ ಭಾಗವೇ, ಅಲ್ಲಿ ವೇದವೇ ಸೂಚನೆ ಮಾಡ್ತದೆ ಎಲ್ಲಿ ಯಾವ ಅಕ್ಷರ ತಂದು ಕೂಡಿಸ್ಬೇಕು ತೋರಿಸ್ತದೆ, ಅದೇ ತೋರಿಸ್ತದೆ, ಅದನ್ನ ತಂದು ತೋರಿಸ್ಬೇಕು. ಬೃಹತಿ ಸಹಸ್ರ ಹೇಳಿದಾಗ ಹೇಳ್ತೇನೆ ಅದನ್ನೆಲ್ಲ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. ನೋಡ್ರಿ ಸ್ವಾರಸ್ಯದ, ತಸ್ಯ ಯಾನಿ ವ್ಯಂಜನಾನಿ ತತ್ ಶರೀರಂ. ಆ ಬೃಹತಿ ಸಹಸ್ರದಲ್ಲಿ ಯಾನಿ ವ್ಯಂಜನಾನಿ, ಯಾವುದು ವ್ಯಂಜನಾಕ್ಷರಗಳಿರ್ತಕ್ಕಂತಹದ್ದಾಗಿದೆಯಲ್ಲ, ತತ್ ಶರೀರಂ, ಅದು ಶರೀರ ಅಂತ ತಗೊಳ್ರಿ. ಏನಂಗಂದ್ರೆ ವ್ಯಂಜನಾಕ್ಷರಗಳು ಶರೀರ ಅಂದ್ರೆ ತಿಳಿಲಿಲ್ಲ, ಸರಿ ಇಷ್ಟು ತಿಳ್ಕೊಳ್ರಿ. ಯೋ ಘೋಷಃ ಸ ಆತ್ಮ, ಯಾವುದು ಘೋಷ, ಘೋಷ ಅಂದ್ರೆ ಯರ ಲವ ಎಂಬ ಅಕ್ಷರಗಳಿವೆಯೋ ಅವುಗಳನ್ನ ಘೋಷ ಅಂತ ಕರೀತಾರೆ. ವರ್ಗದ ತೃತೀಯ ಚತುರ್ಥಗಳಿಗೂ ಘೋಷ ಅಂತ ಕರೀತಾರ. ಆದ್ರೂ ಇಲ್ಲಿ ಏನದ ಅಂತಂದ್ರ ಯರ ಲವ ಅಂತ ಬರ್ಕೊಂಡು ಇಟ್ಕೊಳ್ರಿ, ಘೋಷ. ಯರ ಲವಗಳಿಗೆ ಘೋಷಾಕ್ಷರಗಳು ಅಂತ ಕರೀತಾರ. ಇವುಗಳಿಗೆ ಇನ್ನೊಂದು ಹೆಸರು ಅಂತಸ್ಥಾಹ ಅಂತ ಕರೆದಾರ. ಓಕೆನಾ? ಘೋಷ. ಇನ್ನ ಸ ಆತ್ಮ, ಆ ಘೋಷಾಕ್ಷರಗಳೇನವೋ ಅವುಗಳು ಆತ್ಮವಾಗಿವೆ. ಬೃಹತಿ ಸಹಸ್ರದ ಆತ್ಮ ಯಾವುದು ಅಂದ್ರೆ ಘೋಷಾಕ್ಷರಗಳು. ಯ ಊಷ್ಮಾನಃ ಸ ಪ್ರಾಣಃ, ಊಷ್ಮಾಕ್ಷರಗಳು ಯಾವುದೋ ಅದನ್ನ ಪ್ರಾಣ ಅಂತ ಕರಿಬೇಕು. ಬೃಹತಿ ಸಹಸ್ರದ ಪ್ರಾಣ ಯಾವುದು ಅಂದ್ರೆ ಊಷ್ಮಾಕ್ಷರಗಳು. ಊಷ್ಮ ಅಂದ್ರೆ ಯಾವುದು? ಶ ಶ ಸಹ, ಏನ್ ಹೇಳ್ರಿ? ಶ ಶ ಸಹ ಊಷ್ಮಾಣಃ. ಯಾವುದನ್ನ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಉಂಟಾಗ್ತದೋ ಅದು ಊಷ್ಮ ವರ್ಣ ಅಂತ ಕರೆದ. ಅವುಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಆಗ್ತದೆ. ಹಂಗ ಸರಿ ಆಯ್ತಾ? ಊಷ್ಮ ಶಶ. ಸರಿ, ಏನಾಯ್ತು ಈಗ ನೋಡ್ಕೊಳ್ರಿ. ಬೃಹತಿ ಸಹಸ್ರವು ಒಂದು ಮಂತ್ರದಲ್ಲಿ 36 ಅಕ್ಷರಗಳಿರ್ಬೇಕು. ಬೃಹತಿ ಛಂದಸ್ಸು. ಇಂತಹದ್ದು 1000 ಮಂತ್ರಗಳಾದ್ರೆ ಬೃಹತಿ ಸಹಸ್ರವಾಗ್ತದೆ. ಅದರಲ್ಲಿ ಸ್ವರ ವ್ಯಂಜನಗಳನ್ನ ಬೃಹತಿ ಸಹಸ್ರ ಶರೀರ ಛಂದಸ್ಸುಗಳಲ್ಲಿ ಹೇಳ್ತಾರೆ ಅಲ್ಲ. ತಸ್ಯ ಯಾನಿ ವ್ಯಂಜನಾನಿ, ಆ ಬೃಹತಿ ಸಹಸ್ರದಲ್ಲಿರತಕ್ಕಂತಹ ವ್ಯಂಜನಗಳು ಶರೀರ. ಆಮೇಲೆ ಘೋಷಾಕ್ಷರಗಳು ಯರ ಲವಗಳು ಆತ್ಮ, ಊಷ್ಮಾಕ್ಷರಗಳನ್ನ ಪ್ರಾಣ ಅಂತ ತಿಳ್ಕೊಳ್ರಿ. ಮುಂದ ಏತದ್ಧಸ್ಮ ವೈ ತದ್ವಿದ್ವಾನ್ ವಸಿಷ್ಠೋ ಬಭೂವ. ಯಾರು ಹಿಂಗ್ ತಿಳ್ಕೊಂಡ್ರು ಆ ವಸಿಷ್ಠರಾದರು. ತತ ಏತನ್ನಾಮಧೇಯಂ ಲೇಭೆ. ವಸಿಷ್ಠರು ಈ ರಹಸ್ಯ ಉಪಾಸನೆಯನ್ನ ಮಾಡಿದ್ದಕ್ಕೇನೆ ನಮಗೇನಾಗ್ತದ್ರಿ? ಕೇವಲ ಇಷ್ಟ ಆಗ್ತದ. ಎಷ್ಟಾಗ್ತದ? ಬೃಹತಿ ಸಹಸ್ರ ಅಂತ 1000 ಮಂತ್ರವಂತ ಇಷ್ಟ ತಿಳಿದಿರ್ತೀವಿ. ಆದ್ರ 36 ಅಕ್ಷರಗಳು ಕಡಿಮೆ ಬಿದ್ದಲ್ಲಿ ಉಳಿದದ್ದನ್ನು ತಗೋಬೇಕು. ಅದಕ್ಕ ವ್ಯಂಜನಾಕ್ಷರಗಳೇ ಶರೀರ, ಆಮೇಲೆ ಮತ್ತ ಘೋಷಾಕ್ಷರಗಳು, ಮತ್ತ ಆತ್ಮ, ಊಷ್ಮಾಕ್ಷರಗಳು ಪ್ರಾಣ ಅಂತ ಇವೆಲ್ಲ ಏನ್ ತಿಳಿದಿರಂಗಿಲ್ಲ. ಅವನ್ನೆಲ್ಲ ಯಾರು ಉಪಾಸನೆ ಮಾಡ್ತಾನೋ ಅವ ನೋಡ್ರಿ, ವಸಿಷ್ಠರು ಉಪಾಸನೆ ಮಾಡಿ ವಸಿಷ್ಠ ಎಂಬ ನಾಮವನ್ನು ಪಡೆದುಕೊಂಡ್ರಂತ. ಏತದು ಹವೈ ಇಂದ್ರೋ ವಿಶ್ವಾಮಿತ್ರಾಯ ಪ್ರೋವಾಚ. ಅಷ್ಟೇ ಅಲ್ಲ, ಇದನ್ನ ಇಂದ್ರದೇವರು ವಿಶ್ವಾಮಿತ್ರರಿಗೆ ಹೇಳಿದ್ರು. ಏತದು ಹವೈ ಇಂದ್ರೋ ಭರದ್ವಾಜಾಯ ಪ್ರೋವಾಚ. ಭರದ್ವಾಜ ಋಷಿಗಳಿಗೆ ಹೇಳ್ತಾ ಇದ್ದಾರ. 174ನೇ ಪುಟ. ಅಂದ್ರೆ ಈ ಬೃಹತಿ ಸಹಸ್ರದ ವಿಚಾರವನ್ನು ವಸಿಷ್ಠರು ತಾವು ಬೇರೆ ಕಡೆಯಿಂದ ತಿಳ್ಕೊಂಡಿದ್ರು, ಅವರು ಉಪಾಸನೆ ಮಾಡಿದ್ರು. ಇಂದ್ರದೇವರು ಇದನ್ನ ವಿಶ್ವಾಮಿತ್ರರಿಗೂ ಭರದ್ವಾಜರಿಗೂ ಉಪದೇಶ ಮಾಡಿದ್ದಾರೆ. ಅದರ ಫಲವಾಗಿ ಇವ್ರಿಗೇನ್ ಸಿಗುತ್ತದ ಅಂತ ಕೇಳಿದ್ರೆ, ತಸ್ಮಾತ್ ಸತೇನ ಬಂಧುನ ಯಜ್ಞೇಶು ಹೂಯತೆ. ಹಾಗೆ ಬೃಹತಿ ಸಹಸ್ರದ ಉಪಾಸನೆ ಮಾಡಿದ್ದಕ್ಕೆ ಭಗವಂತನ ಅನುಗ್ರಹದಿಂದಾಗಿ ಪ್ರತಿಯೊಂದು ಯಜ್ಞದಲ್ಲೂ ಕರೆಯಲ್ಪಡ್ತಾರೆ. ಅಂದ್ರ ಇಂದ್ರದೇವರನ್ನ ಮರೆಯದೇ ಎಲ್ಲ ಯಜ್ಞಗಳಿಗೆ ಕರೆಯುವ ಕಾರಣ ಬೃಹತಿ ಸಹಸ್ರ ಉಪಾಸನೆಯ ಫಲ. ಎಷ್ಟು ಆಶ್ಚರ್ಯ ನೋಡ್ರಿ, ಎಷ್ಟು ಆಶ್ಚರ್ಯ. ಯಾಕಂದ್ರೆ ಎಲ್ಲಾರು ಇರುದಿಲ್ರಿ ಎಲ್ಲಾ ಯಜ್ಞಕ್ಕ. ಕೆಲವು ದೇವತೆಗಳು ಇರ್ತಾರೆ, ಕೆಲವು ದೇವತೆಗಳು ಇರುವುದಿಲ್ಲ. ಹಂಗಾಗಿ ಆಗಿರ್ತದೆ. ಈಗ ಕೆಲವು ಕಾರ್ಯಕ್ರಮದಾಗ ಕೆಲವ್ರನ್ನಷ್ಟ ಊಟಕ್ಕೆ ಕರೆದಿರ್ತೀವಿ, ಕೆಲವು ಬಿಟ್ಟಿರ್ತೀವಿ, ಎಲ್ಲಾ ಕಡೆ ಕರಿತಿರ್ತೇವೆ ಎಲ್ಲರೂ. ಆದ್ರೆ ಆಚಾರ್ಯ ಮಾತ್ರ ಎಲ್ಲಾ ಊಟಕ್ಕೆ ಕರೆದಿರ್ತಾರೆ. ಹಿಂಗಿದ್ದಂಗೆ ಅದು ಆಚಾರ್ಯ ಬಿಡ್ಲಿಕ್ಕೆ ಬರುದಿಲ್ಲ ನೋಡ್ರಿ. ಆಚಾರ್ಯ ಬಿಡ್ಲಿಕ್ಕೆ ಬರುದು ಅಂದ್ರೆ ಎಲ್ಲಾರು ಕರಿಬೇಕು ಅಂತ ಅನ್ಕೊಂಡಿರ್ತಾರ ಅವ್ರು. ನೋಡ ಅವ್ರನ್ನ ಕರಿಬೇಡ, ಅವ್ರ ಕರಿಬೇಡ, ಮತ್ತೆ ಆಚಾರ್ಯ ಬಿಡ್ಲಿಕ್ಕೆ ಬರಂಗಿಲ್ಲ, ಅವ್ರನ್ನೊಬ್ಬನ್ ಕರ್ಬೇಡ ತಗೋ ಹಿಂಗಂದಿರ್ತಾರಲ್ಲ. ಹಂಗಿದ್ದಂಗ ಪುಣ್ಯ, ಜನ್ಮ ಜನ್ಮಾಂತರದ ಪುಣ್ಯ, ತಪಸ್ಸು. ಯಾರದು? ಆ ತಪಸ್ಸಿನ ಫಲವಾಗಿ ಆಚಾರ್ಯರು ಎಲ್ಲ ಕಡೆ ಊಟಕ್ಕೆ ಹೋಗ್ತಿರ್ತಾರೆ. ನೋಡ್ರಿ ಏನಾಯ್ತು, ಇಂದ್ರದೇವರಿಗೆ ಯಾಕೆ ಹೀಗೆ ಫಲ ಸಿಕ್ಕಿತು ಅಂತ ಕೇಳಿದ್ರೆ, ಬೃಹತಿ ಸಹಸ್ರವನ್ನು ತಾವು ತಿಳಿದು ವಿಶ್ವಾಮಿತ್ರರಿಗೂ ಮತ್ತು ಭರದ್ವಾಜರಿಗೂ ಉಪದೇಶ ಮಾಡಿದ ಫಲವಾಗಿ ಅಂತ.
ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಮತ್ತ ತಸ್ಯ ವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಷಟ್ತ್ರಿಂಶತಂ ಅಕ್ಷರಾಣಾಂ ಸಹಸ್ರಾಣಿ ಭವಂತಿ 36,000 ಅಕ್ಷರಗಳಾಗ್ತಾವ. ಮುಂದೇನೀಗ 36,000 ಅಕ್ಷರ ಆಗ್ತಾವಂದ್ರ ತಾವಂತಿ ಶತ ಸಂವತ್ಸರಸ್ಯ ಅಹ್ನಾಂ ಸಹಸ್ರಾಣಿ ಭವಂತಿ. ಭಾರಿ ಚಂದ ನೋಡು. ಆ ಬೃಹತಿ ಸಹಸ್ರದ 36,000 ಅಕ್ಷರಗಳು. ನೀನು 100 ವರ್ಷ ಬದುಕಿದ್ರೆ 36,000 ದಿನಗಳು ಮುಗಿದು ಚಾಪ್ಟರ್ ಕ್ಲೋಸ್. ಹೆಂಗ ಸಂಬಂಧ ತಂದು ನೋಡ್ರಿ, ಇದ್ದಕ್ಕಿದ್ದ ಹೆಂಗ 360 ದಿವಸಗಳು ವರ್ಷಕ್ಕ ಗುಣಿಸು 100 36,000 ಆತಿಲ್ವತ್ತ. ಆ 36,000 ದಿನಗಳು ಅಂದ್ರ ಈ ಬೃಹತಿ ಸಹಸ್ರದ 36,000 ಅಕ್ಷರಗಳು ಅಂದ್ರೆ ಒಂದೇ. ಅಂದ್ರೆ ಬೃಹತಿ ಸಹಸ್ರ ನಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮ ಬೀರ್ತ ನೋಡ್ಕೊಳ್ರಿ. ಮತ್ತದಕ್ಕೆ ಹೊಡಿತಾರೆ ಈಗ ಏನು, ವ್ಯಂಜನೈರೇವರಾತ್ನಿರಾಪ್ನುವಂತಿ ಸ್ವರೈರಹಾನಿ. ಆ ಅಕ್ಷರಗಳಲ್ಲಿ ವ್ಯಂಜನಾಕ್ಷರ ಸ್ವರಾಕ್ಷರಗಳು. ವ್ಯಂಜನಾಕ್ಷರಗಳು ಸಂಬಂಧಪಟ್ಟದ್ದು ರಾತ್ರಿಗೆ, ಸ್ವರಾಕ್ಷರಗಳು ಸಂಬಂಧಪಟ್ಟದ್ದು ಹಗಲಿಗೆ. ಸೊ 72,000 ಆಗೋಯ್ತು ಈಗ ಬರೋಬ್ಬರಿ. ಮೊದಲೇನ್ ಮಾಡಿದ್ರು, 36,000 ದಿನ ಅಂದ್ರು. ದಿನಗಳನ್ನು ಒಡೆದ್ರು, ಮತ್ತೆ 2 ಭಾಗ ಮಾಡಿದ್ರು. 2 ಭಾಗ ಮಾಡಿ ಹಗಲಿಗೆ 36,000, ರಾತ್ರಿಗೆ 36,000. ಹಗಲಿಗೆ ಯಾರು ಸ್ವರಗಳು, ರಾತ್ರಿಗೆ ಯಾರು ವ್ಯಂಜನಗಳು. ಇಲ್ಲ, ಉಲ್ಟಾ ಅದದು. ರಾತ್ರಿಗೆ ವ್ಯಂಜನ, ಹಗಲಿಗೆ ಸ್ವರ. ಓಕೆನಾ? ಬರ್ಕೊಳ್ರಿ. ಆಮೇಲೆ ಹೇಳಲಿಲ್ಲ ಅಂತಂತ ಅನ್ರಿ, ಮತ್ತೆ ಹೇಳ್ತೀನಿ ನಮ್ಮೆ. ಸರಿ, ರಾತ್ರಿಗೆ ವ್ಯಂಜನ, ಬೆಳಿಗ್ಗೆ ಸ್ವರ. ಏನ್ ಮಾಡಿದ್ರು ರಾತ್ರಿ ಮಾಡ್ಬಿಡು ಪಲ್ಯ ಗಿಲ್ಯ ಅಂತಂದಿರ್ತಾರಲ್ಲ, ಹಂಗ ರಾತ್ರಿ ವ್ಯಂಜನ ಅಂತ. ಬೆಳಿಗ್ಗೆ ಏನ್ ಬೇಡ, ಎಲ್ಲಾರು ಇರ್ತಾರ, ಸುಮ್ಮನೆ ಎಲ್ಲಾರು ಯಾಕೆ ಮಾಡ್ಕೊಂಡು ಕೊಡ್ತೀವಿ, ರಾತ್ರಿ ಮಾಡ್ಬಿಡು ಅಂತ ಅಂದಿರ್ತಾರ. ಅನ್ನ ಸಾರು ಮಾಡ್ಬಿಡ, ಎಲ್ಲಾರು ಸಾಕು ಅಂತ ಹೇಳ್ತಾರೆ. ಬಹಳ ಮಂದಿ ಊಟಕ್ಕೆ ಬಂದಿರ ಅಂದ್ರೆ ಈಗೇನ್ ಚಪಾತಿ ಬಕ್ರಿ ಬರ್ಕೋದ್ ಕೊಡು, ಬಹಳ ಜನ ಇದ್ದಾರೆ, ಅನ್ನ ಸಾರು ಇಸ್ಬಿಡು, ರಾತ್ರಿ ಮಾಡಿಸ್ಬಿಡು ಅಂತ ಹೇಳ್ತಿರ್ತಾರೆ. ಸರಿ, ಮುಂದೆ ನೋಡ್ರಿ. ರೈಟ್. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. ನೋಡ್ರಪ್ಪ, ಹಿಂಗದ ಬೃಹತಿ ಸಹಸ್ರ. ತಸ್ಯ ವಾ ಏತಸ್ಯ ಬೃಹತಿ ಸಂಪನ್ನಸ್ಯ ಪರಸ್ತಾತ್ ಪ್ರಜ್ಞಾಮಯೋ ದೇವತಾಮಯೋ ಬ್ರಹ್ಮಮಯೋ ಅಮೃತಮಯ ಸಂಭೂಯ ದೇವತಾ ಅಪ್ಪೇತಿ. ಏವಂ ವೇದ. ಯಾರು ಬೃಹತಿ ಸಹಸ್ರದ ಈ ರಹಸ್ಯವನ್ನು ತಿಳ್ಕೊಂಡಿರ್ತಾನೋ ಅವೇನಾಗ್ತಾನ, ಪ್ರಜ್ಞಾಮಯ, ದೇವತಾಮಯ, ಬ್ರಹ್ಮಮಯ, ಅಮೃತಮಯ ಅಂತಾಗಿ ಸಂಭೂಯ ದೇವತಾ ಎಲ್ಲಾರ ಜೊತೆ ಕೂಡ್ಕೊಂಡು ಭಗವಂತನನ್ನ ಹೊಂದುತ್ತಾನ. ಏವಂ ವೇದ ತದ್ಯೋಗಂ ಸೋಸೌ. ನಾನ್ ಯಾರೋ ಅವನವನು, ಯೋ ಹಂಸೋಸೌ. ಇವೆಲ್ಲ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಬೇಕು, ಹೇಳ್ತಾರೆ. ತದುಕ್ತಂ ಋಷಿಣ. ಅದಕ್ಕೊಂದು ಮಂತ್ರ, ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಇತಿ ಏತದು ಏವ ಉಪೇಕ್ಷೇತೌ ಉಪೇಕ್ಷೇತ. ಹೀಗೆ ತಿಳಿದವನು ಭಗವಂತನ ದರ್ಶನ ಪಡಿತಾನೆ, ಭಗವಂತನ ದರ್ಶನ ಪಡಿತಾನೆ, ಹತ್ರಕ್ಕೆ ಹೋಗ್ತಾನೆ. ಇಷ್ಟು 2ನೇ ಅಧ್ಯಾಯ ಮುಗಿತ್ರಿ ಐತರೇಯದೊಳಗ. ಈಗ ಭಾಷ್ಯದ ನೋಡ್ರಿ. ಈಗ ಮತ್ತೆ 2 ಪುಟ 3 ಪುಟ ಭಾಷ್ಯ. ಇಲ್ಲ ಅಡಿ ಹೋಗ್ಲಿ, ಎಷ್ಟು ಬೇಕಷ್ಟು ಭಾಷ್ಯ. ಆಚಾರ ಮನಸ್ಸಿಗೆ ಹೆಚ್ಕೊಂಡ್ ಬಂದ್ಬಿಟ್ರ ಪೂರ್ಣ. ಎಷ್ಟು ಸಂತೋಷದಿಂದ ಬರೀತಾರ ನೋಡ್ರಿ. ಕೆಳಗೆ ನೋಡ್ರಿ, ಈಗ ಶ್ರೀಮದ್ ಆಚಾರ್ಯ ವಾಕ್ಯಗಳು. ಯಾವತೀಭಿಹಿ ಋಗ್ಭಿಹಿ ಶಂಸಿತಾಭಿಹಿ ಷಟ್ತ್ರಿಂಶತ್ ಸಹಸ್ರಾಣಿ ಅಕ್ಷರಾಣಿ ಭವಂತಿ. ಎಷ್ಟು ಋಗ್ವೇದ ಅಂದ್ರೆ ಋಕ್ಕುಗಳಿಂದ ಹೇಳಿದಾಗ 36,000 ಅಕ್ಷರಗಳಾಗ್ತಾವೋ. ಯಸ್ಮಾತ್ ಕಸ್ಮಾದಪಿ ಛಂದಸಃ ತಾವತ್ಯ ಶಂಸನೀಯ. ಹಂಗ ಯಾವುದೇ ಛಂದಸ್ಸಿನಿಂದಲೂ ಎತ್ತುಕೊಂಡು ಬಂದು ಇಲ್ಲಿ ಸೇರಿಸಿಕೊಳ್ರಿ. ತಿಳಿತಿಲ್ಲ ಶ್ರೀಮದಾಚಾರ್ಯ ವಾಕ್ಯ ಕಡಿಮೆ ಬಿದ್ದಾವ. ಕನ್ಫರ್ಮ್ ಪ್ರಮಾಣ. ಈಗ ನಾ ಏನ್ ಹೇಳಿನಿ ಇಷ್ಟೊತ್ತು ಅದು ಶ್ರೀಮದಾಚಾರ್ಯ ವಾಕ್ಯದ್ದೇ ಹೇಳಿನಿ, ಅಲ್ಲಿ ಸಂಗ್ರಹ ಮಾಡಿ ಹೇಳಿದ್ದೆ ಅಷ್ಟ ನಾನು. ತದಾ ಸಂಪಾದಿತಂ ಬೃಹತಿ ಸಹಸ್ರಂ ಭವತಿ. ಯಾವಾಗ 36,000 ಮಂತ್ರಗಳಾಗ್ತಾವ. ಇಲ್ಲೇ ಇದ್ರೆ 36,000 ಸಿಗಂಗಿಲ್ಲ ನಿಮಗೆ. ಈಗೊಂದು ಸ್ವಾರಸ್ಯ ನೋಡ್ರಿ. ಏನು ಅಂದ್ರೆ ಅಲ್ಲೇನಂದ್ರು, ಬೃಹತಿ ಸಹಸ್ರದಲ್ಲಿರುವಂತಹ ವ್ಯಂಜನಾಕ್ಷರಗಳೇನವ ಅಲ್ಲ, ಅವುಗಳು ಶರೀರ ಅಂತಂದ್ರು. ಯಾರ ಶರೀರ? ಬೃಹತಿ ಸಹಸ್ರದ ಶರೀರನೋ ನನ್ನ ಶರೀರನೋ ಅಂದ್ರೆ ಅದಕ್ಕೆ ಆಚಾರ್ಯ ಅಂತಾರ, ತತ್ರ ಯಾ ವ್ಯಂಜನಾಭಿಮಾನಿ ದೇವತಾ ಸೈವ ಸರ್ವಪ್ರಾಣಿನಾಂ ಶರೀರಾಭಿಮಾನಿ ದೇವತಾ. ಬೃಹತಿ ಸಹಸ್ರದಲ್ಲಿನ ವ್ಯಂಜನಾಕ್ಷರಗಳಿಗೆ ಯಾರು ಅಭಿಮಾನಿ ದೇವತೆಯೋ ಅವನೇ ನಮ್ಮ ಶರೀರಕ್ಕೂ ಅಭಿಮಾನಿ ದೇವತಾ. ಯಾರು ಅಂದ್ರೆ ಸ್ವಯಂಭುವೋ ಮನೋ. ಹೊಸ ಅಂಶದ ನೋಟ್ ಮಾಡ್ಕೊಳ್ರಿ, ಬರ್ಕೊಳ್ರಿ. ನಮ್ಮ ಶರೀರಕ್ಕೆ ಸ್ವಯಂಭೂ ಮನುಗಳು ಅಭಿಮಾನಿಗಳಾಗಿದ್ದಾರೆ. ಇದು ವೆರಿ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಾವೀಗ. ಅತಿ ಸಹಸ್ರದಲ್ಲಿ ಬರುವ ವ್ಯಂಜನಾಕ್ಷರಗಳೇನಿವೆಯೋ ಅಷ್ಟು ವ್ಯಂಜನಾಕ್ಷರಗಳಿಗೂ ಕೂಡ ಅಂದ್ರೆ 36,000 ವ್ಯಂಜನಾಕ್ಷರಗಳು, ಅಷ್ಟಕ್ಕೂ ಸ್ವಯಂಭೂಮನು ಅಭಿಮಾನ ದೇವತಾ, ಅವನೇ ನಮ್ಮ ಶರೀರಕ್ಕೂ ಅಭಿಮಾನ ದೇವತಾ ಅಂತ ಹಿಂಗ ಸಂಪರ್ಕ ತಗೊಂಡಾಗ ಹೇಳಿದ ಈ ಸಂಬಂಧ ಗೊತ್ತಾಯ್ತಾ? ಸರಿ ನೋಡ್ರಿ. ಆಮೇಲೆ
ಇನ್ನು ಸೈವ ಸರ್ವ ಪ್ರಾಣಿನಾಂ ಶರೀರಾಭಿಮಾನಿ ದೇವತಾ ಸ್ವಯಂಭುವೋ ಮನು ಘೋಷಾಭಿಮಾನಿ ದೇವತಾ ಸರ್ವಜೀವಾಭಿಮಾನಿ ಬ್ರಹ್ಮ. ಅಲ್ಲಿ ಘೋಷಾಕ್ಷರಗಳೇನಿವೆಯೋ ಆ ಘೋಷಾಕ್ಷರಗಳೇನಾಗ್ಯಾವ ಅಂತ ಕೇಳಿದ್ರೆ ಮತ್ತೆ ಆತ್ಮ ಆಗ್ಯದ ಅಂದ್ರೆ ಅರ್ಥ ಏನು ಅಂದ್ರೆ ಅಲ್ಲಿ ಘೋಷಾಕ್ಷರಗಳಿಗೆ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮ ನಮ್ಮ ಆತ್ಮಕ್ಕೆ ಅಭಿಮಾನಿಯಾಗಿದ್ದಾರೆ. ನೆನಪಿಟ್ಟುಕೊಳ್ರಿ, ಬ್ರಹ್ಮದೇವರು ಎದಕ್ಕೆ ಅಭಿಮಾನಿಗಳು ಅಂದ್ರೆ ನಮ್ಮ ಜೀವ ಸ್ವರೂಪಕ್ಕೆ ಅಭಿಮಾನಿಗಳಾಗಿದ್ದಾರೆ. ಯರಲವಗಳು ಘೋಷಾಕ್ಷರಗಳು. ಬೃಹತಿ ಸಹಸ್ರದಲ್ಲಿ ಬರುವ ಯರಲವ ಅಕ್ಷರಗಳಿಗೆ ಬ್ರಹ್ಮದೇವರು ಅಭಿಮಾನಿಗಳು. ಜೊತೆಗೆ ಆ ಬ್ರಹ್ಮದೇವರು ನಮ್ಮ ಸ್ವರೂಪಕ್ಕೆ ಅಭಿಮಾನಿಗಳು, ಜೀವ ಸ್ವರೂಪಕ್ಕೆ. ಗೊತ್ತಾಯ್ತಾ? ದೇಹ ಆಯ್ತಲ್ಲ, ಮುಗಿತಲ್ಲ. ಘೋಷಾಭಿಮಾನಿ ದೇವತಾ ಸರ್ವ ಜೀವಾಭಿಮಾನಿ ಬ್ರಹ್ಮ. ಸರಿ, ಇನ್ನ ಊಷ್ಮಾಭಿಮಾನಿ, ಅಲ್ಲಿ ಊಷ್ಮಾಕ್ಷರಗಳು ಯಾವುದು? ಶ ಆ ಊಷ್ಮಾಕ್ಷರಗಳಿಗೆ ಅಭಿಮಾನಿ ಯಾರು? ಪ್ರಾಣದೇವರು. ಅವರೇ ನಮ್ಮ ಶ್ವಾಸೋಚ್ಛ್ವಾಸಕ್ಕೂ ಅಭಿಮಾನಿಗಳು. ಸರಿನಾ? ಇಷ್ಟು ಶ್ರೀಮದಾಚಾರ್ಯರು ತಮ್ಮ ವಾಕ್ಯವನ್ನ ಹೇಳಿ ಇನ್ನು ಮುಂದೆ ಪ್ರಮಾಣ ವಾಕ್ಯವನ್ನು ಕೊಡ್ಲಿಕ್ಕೆ ಹೊರಡ್ತಾರ. ಹೋಗ್ಬಿಡ್ರಿ, ಇನ್ನೆಲ್ಲ ಕೇವಲ ವಿಷಯದ ಏನು ಚರ್ಚಾ ಇಲ್ಲ, ಮತ್ತೊಂದಿಲ್ಲ, ಸುಮ್ಮನೆ ನಾಲೆಜ್ ಅಷ್ಟೇ ಇದೆ, ತಿಳ್ಕೊಳ್ಳೋ ವಿಷಯ. ವ್ಯಂಜನಾನಾಂ ಶರೀರಸ್ಯ ಚಾಭಿಮಾನಿ ಮನಸ್ಮೃತಃ. ವ್ಯಂಜನಾನಾಂ ಅಭಿಮಾನಿ ಶರೀರಸ್ಯ ಚ ಅಭಿಮಾನಿ. ಬೃಹತಿ ಸಹಸ್ರದಲ್ಲಿರುವ ವ್ಯಂಜನಾಕ್ಷರಗಳಿಗೆ ಅಭಿಮಾನಿ ಯಾರೋ ಅವನೇ ಶರೀರಕ್ಕೆ ಅಭಿಮಾನಿ. ಮನುಸ್ಮೃತಃ. ಯಾವ ಮನು ಇದು? ಸ್ವಯಂಭುವ ಮನು. ಮೇಲೆ ಮನುಹು ಮೇಲೆ ಸ್ವಯಂಭುವ ಅಂತ ಬರ್ಕೊಳ್ರಿ. ಯಾಕಂದ್ರೆ ಏನಾಗ್ಬಾರ್ದು ಕನ್ಫ್ಯೂಸು ಅಂತಂದ್ರೆ ವೈವಸ್ವತ ಮನು ಅಂತ ಅನಿಸ್ಬಾರ್ದು ನಮಗೆ. ಅದಕ್ಕೆ ಅಷ್ಟ. ಮತ್ತೆ ಹಿಂದೆ ಬಂದದ ಶ್ರೀಮದಾಚಾರ್ಯ ಹೇಳ್ಯಾರ. ಆದರೂ ಮನುಹು ಅನ್ನೋ ಕಾಲಕ್ಕ ಸ್ವಯಂಭುವ ಅಂತ ಬರ್ದಿಟ್ಕೊಂಡ್ರಾಯ್ತಷ್ಟೇ. ಮನುಸ್ಮೃತಿ. ಹೌದು, ಇವರಿಂದ ಶುರುವಾಗಿತ್ತು. ಇವರೇ ಮನುಸ್ಮೃತಿ ರಚನೆ ಮಾಡಿದವರು, ಕರ್ತ. ಹೌದು ಹೌದು. ಘೋಷಾಣಾಂ ಸರ್ವಜೀವಾನಾಂ ಅಭಿಮಾನಿ ಚತುರ್ಮುಖ. ಘೋಷಾಕ್ಷರಗಳಿಗೂ ಸರ್ವಜೀವರಿಗೂ ಅಭಿಮಾನಿಯಾದವರು ಚತುರ್ಮುಖ. ಊಷ್ಮ ಅಭಿಮಾನಿ ವಾಯುಶ್ಚ. ಊಷ್ಮ ವರ್ಣಗಳಿಗೆ ಶಸಗಳಿಗೆ ಅಭಿಮಾನಿಗಳಾದವರು ವಾಯುದೇವರು. ನಮ್ಮ ಶ್ವಾಸೋಚ್ಛ್ವಾಸಕ್ಕೂ ಅವರೇ. ಹೌದ್ರಿ, ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತೀರ. ಪ್ರತಿಪಾದ್ಯ ಯಾರ ಮತ್ತ ಅಂದ್ರೆ ಪರಂ ಪ್ರತಿಪಾದ್ಯೋ ಜನಾರ್ದನ. ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯನಾದವನು ಪರಮಾತ್ಮ, ಬೇರೆಯವರಲ್ಲ. ಬಾಸ್ ಅಂಡ್ ಬಿಗ್ ಬಾಸ್ ಅಂಡ್ ಫೈನಲ್ ಬಾಸ್. ಏತೇಷಾಂ ಅಧಿಪಂ ವಿಷ್ಣುಂ ಬೃಹತ್ಯುಕ್ತಸ್ಯ ದೇವತಾಂ ಉಪಾಸ್ಯೈವ ವಸಿಷ್ಠೋ ಭೂತ್ ವಸಿಷ್ಠಃ. ಏತೇಷಾಂ ಅಧಿಪಂ ವಿಷ್ಣುಂ, ಈ ಎಲ್ಲ ದೇವತೆಗಳಿಗೂ ಒಡೆಯನಾದ, ಹಾಗೂ ಉಕ್ತಸ್ಯ ಬೃಹತಿ ಉಕ್ತಸ್ಯ ದೇವತಾಂ, ಬೃಹತಿ ಉಕ್ತಕ್ಕೆ ದೇವತೆಯಾಗಿರುವಂತಹ ವಿಷ್ಣುವನ್ನು ಉಪಾಸ್ಯೈವ ಉಪಾಸನೆ ಮಾಡಿಕೊಂಡೇ ವಸಿಷ್ಠ ಅಭೂತ್ ವಸಿಷ್ಠ. ವಸಿಷ್ಠ ಋಷಿಗಳು ವಸಿಷ್ಠ ಪದವಿಯನ್ನ ಪಡೆದರು. ಅಂದ್ರೆ ನಮಗ್ಯಾರು ಇವತ್ತು ಲೋಕದಲ್ಲಿ ವಸಿಷ್ಠರು ಅಂತ ಪರಿಚಿತರಿದ್ದಾರೋ ಅವರು ಹಿಂದೆ ಕಶ್ಚಿತ್ ಜೀವ ಆಗಿದ್ರು. ಆ ಕಶ್ಚಿತ್ ಜೀವರು ಈ ಉಪಾಸನೆ ಮಾಡಿ ವಸಿಷ್ಠ ಪದವಿಯನ್ನು ಪಡೆದರು. ಅದಕ್ಕೆ ನಾವು ಉದಾಹರಣೆ ಹೇಳೋ ಕಾಲಕ್ಕೆ ವಸಿಷ್ಠರಾದರು ಅಂತ ಹೇಳ್ತಿರ್ತೀವಿ ಅಷ್ಟೇ. ಹೊರತಾಗಿ ವಸಿಷ್ಠರು ಹೆಂಗಾಗೋದು ಅಂತ ಹಿಂಗೆ ಕೇಳಿಕ್ ಹೋಗ್ಬಾರ್ದು. ಮತ್ತೆ ವಸಿಷ್ಠರೇ ಇದ್ದಾಗ ವಸಿಷ್ಠರು ಹೆಂಗಾದ್ರು ಅಂದ್ರೆ ನೆಲಿಗೆ ಬರುದಿಲ್ಲ. ಅದಕ್ಕೆ ಇವತ್ತು ನಮಗೇನು ವಸಿಷ್ಠರು ಅಂತ ಪರಿಚಿತರಿದ್ದಾರೋ ಅವರು ಹಿಂದಿನ ಜನ್ಮದಲ್ಲಿ XYZ ಆಗಿದ್ರು. ಅವರು ಉಪಾಸನೆ ಮಾಡಿಕೊಂಡು ವಸಿಷ್ಠರಾದ್ರು ಅಂತ ಹಿಂಗಾಗ್ತದೆ. ಹಿಂಗೆ ಹೇಳ್ಬೇಕು. ಇನ್ನ ಶಕ್ರ ಏವಚ ಇಂದ್ರದೇವರು ಏತಾಂ ವಿದ್ಯಾಂ ಕೌಶಿಕಾಯ ಭಾರದ್ವಾಜಾಯ ಚಾದದಾತ್. ಈ ವಿದ್ಯೆಯನ್ನು ಕೌಶಿಕರಿಗೆ ಅಂದ್ರೆ ವಿಶ್ವಾಮಿತ್ರರಿಗೆ ಅಂತ ಅರ್ಥ. ವಿಶ್ವಾಮಿತ್ರರಿಗೆ ಇನ್ನೊಂದು ಹೆಸರು ಕೌಶಿಕ ಅಂತ, ನೋಟ್. ಆಮೇಲೆ ಭಾರದ್ವಾಜಾಯ ಚ, ಭಾರದ್ವಾಜರಿಗೂ ಕೊಟ್ರು. ಏತದ್ವಿದ್ಯಾ ಬಲೇನೈವ ವಿದ್ಯಾಧೀಶೇನ ಬಂಧುನಾ. ಈ ವಿದ್ಯೆಯ ಬಲ, ಬೃಹತಿ ಸಹಸ್ರವನ್ನ ಪಾಠ ಹೇಳಿ ಉಪದೇಶ ಮಾಡಿದ ಬಲದಿಂದಲೇನೆ, ಮತ್ತು ಬಂಧುನ, ಯಾವ ಬಂಧು? ವಿದ್ಯಾಧೀಶೇನ ಬಂಧುನ, ಭಗವಂತನೆಂಬ ಬಂಧುಗಳಿಂದ, ಅವನ ಅನುಗ್ರಹದಿಂದ. ಯಜ್ಞೇ ಶ್ವಾಹೂಯತೆ ನಿತ್ಯಂ ಇಂದ್ರೋ ವಿಷ್ಣು ಪ್ರಸಾದತಃ. ನೋಡ್ರಿ, ಇಂದ್ರದೇವರ ಭಾಗ್ಯ ಎಂತಹದ್ದು, ಭಗವಂತನ ಪ್ರಸಾದ ಆಯ್ತು. ಎಷ್ಟು ದೊಡ್ಡ ಅನುಗ್ರಹ ಆಗಿರಬೇಡ ಇಂದ್ರದೇವರಿಗೆ ಭಗವಂತನದ್ದು ಅಂದ್ರೆ, ನೀನು ಬೃಹತಿ ಸಹಸ್ರವನ್ನ ಸರಿಯಾಗಿ ತಿಳಿದು ಉಪಾಸನೆ ಮಾಡ್ತೀಯ. ಶಿಷ್ಯರಾಗಿರುವಂತಹ ವಿಶ್ವಾಮಿತ್ರರಿಗೂ ಭರದ್ವಾಜರಿಗೂ ಉಪದೇಶ ಮಾಡ್ತೀಯ. ಇದಕ್ಕೆ ಏನ್ ಫಲ ಗೊತ್ತೇನು ಅಂತ ಹೇಳಿ ಭಗವಂತ ಅವರಿಗೆ ಕೊಟ್ಟದ್ದು, ಎಲ್ಲ ಯಜ್ಞಗಳಲ್ಲಿ ನಿನ್ನನ್ನ ಕರೆಯಲಿ ಅಂತ ವರ ಕೊಟ್ಟಿದ್ದಾರಂತೆ. ನೋಡ್ರಿ, ಇಂದ್ರದೇವರು ಮಾಡಿದ ಉಪಾಸನೆ ಫಲವಾಗಿ ಎಲ್ಲ ಕಡೆಗೆ ಗೌರವಾದರಗಳು ಸಿಗುತ್ತದೆ ಅವರಿಗೆ. ಪ್ರತಿ ಯಜ್ಞದಲ್ಲೂ ಸರಿಯಾಗಿ ನಾವು ತಿಳ್ಕೊಂಡು ಅದನ್ನು ಉಪಾಸನೆ ಮಾಡಿ ಹೋಮ ಮಾಡಿದರೆ ನಮಗೂ ಕೂಡ ಗೌರವಾದರಗಳು ಸಿಕ್ಕೇ ಸಿಗುತ್ತದೆ. ಅದಕ್ಕೆ ಮತ್ತೆ ಎಲ್ಲಾ ಯಜ್ಞಗಳಲ್ಲೂ ಇಂದ್ರದೇವರ
ಆಹ್ವಾನ ಮಾಡ್ತಾರ ಅಂದ್ರೆ ಯಾರೇ ಮುಂದೆ ಬಂದಿರುವಂತಹ ವ್ಯಾಖ್ಯಾನಕಾರರಿರಬಹುದು. ನೆನಪಿಟ್ಟುಕೊಳ್ರಿ, ವಿದ್ಯಾಧಿರಾಜ ತೀರ್ಥರಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನವರೆಗಿನ ಯಾರೇ ವ್ಯಾಖ್ಯಾನಕಾರರು ನಮ್ಮ ಸ್ವಾಮಿಗಳವರೆಗೆ ಯಾರೇ ಮಾಡಿದ್ರು ಆಹ್ವಾನ ಕೊಡ್ಲೇಬೇಕು. ಯಾರಿಗೆ? ಇಂದ್ರದೇವರಿಗೆ ಆಹ್ವಾನ ಕೊಡ್ಲೇಬೇಕು. ಟೀಕಾಕೃತ್ಪಾದರು ಹಿಂಗ್ ಹೇಳ್ಯಾರ, ಟೀಕಾಕೃತ್ಪಾದರು ಹಿಂಗ್ ಹೇಳ್ಯಾರ ಅಂತ ಮುಂದೆ ಹೇಳ್ಬೇಕು ಹೊರತಾಗಿ ಬೇರೆ ದಾರಿ ಇಲ್ಲ. ವ್ಯಾಸರಾಜರು, ಅಧಿರಾಜರು, ರಘುತ್ತಮ ಸ್ವಾಮಿಗಳು ಎಲ್ಲರೂ, ವಾದರಾಜ ಸ್ವಾಮಿಗಳು, ವ್ಯಾಸರಾಜ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು ಪ್ರತಿಯೊಬ್ಬರೂ ಸಹಿತ ಏನೇ ಬರೆದ್ರು ಆಹ್ವಾನ ಕೊಡ್ಬೇಕು. ಟೀಕಾವಾಕ್ಯದಲ್ಲಿ ಹಿಂಗದ, ಟೀಕಾವಾಕ್ಯದಲ್ಲಿ ಹಿಂಗದ ಅಂತ ಹೇಳ್ಬೇಕು. ಅದೆಲ್ಲ ಯಾಕೆ ಬಂತು? ಬೃಹತಿ ಸಹಸ್ರದ ಅಧ್ಯಯನದ ಫಲ, ಪಾರಾಯಣದ ಫಲ. ವಿಶ್ವಾಮಿತ್ರರಿಗೆ ಉಪದೇಶ ಮಾಡಿದ್ದು, ಭರದ್ವಾಜರಿಗೆ ಉಪದೇಶ ಮಾಡಿದ್ದರ ಫಲ ಅದು. ಸರಿ. ಷಟ್ರಿಂಶದ್ ರೂಪವಾನ್ ವಿಷ್ಣುರ್ ವ್ಯಂಜನೇಶು ಸಂಸ್ಥಿತ. ಭಾರಿ ಚಂದದ ಮತ್ತೀಗ ಈಗ ಶುರುವಾತು. ಅದೇನು 36,000 ಅಕ್ಷರ, 36,000 ಸ್ವರ ವ್ಯಂಜನಗಳಂತಿರಲ್ಲ, ಅಷ್ಟು ಭಗವಂತನ ರೂಪಗಳವ. ಷಟ್ರಿಂಶದ್ ರೂಪವಾನ್ ವಿಷ್ಣುರ್ ವ್ಯಂಜನೇಶ ಸಂಸ್ಥಿತ. 36 ಅಂದ್ರೆ ಒಂದು ಮಂತ್ರದ್ದು. ಒಂದು ಮಂತ್ರದಲ್ಲಿ 36 ವ್ಯಂಜನಗಳಲ್ಲಿ ಭಗವಂತ ಇದ್ದಾನೆ. ತಾನೇವ ವಿಷ್ಣು ರೂಪಾಣಿ ರಾತ್ರಿಣ ಅಧಿದೈವತಾ. ಅವುಗಳೇ ನಮ್ಮ ರಾತ್ರಿಯ ಅಧಿದೈವತೆಗಳು. ಏನ್ರಿ ಭಯಾನಕದ ಇದು ಉಪಾಸನ. ಸ್ವಲ್ಪ ತೆಳಗ್ ನೋಡೋದ್ ಬಿಟ್ಟು ನನ್ನ ಕಡೆ ನೋಡ್ರಿ ಎಲ್ಲಾರು, ಏನಂತಂದ್ರೆ ಗೊತ್ತಾಗ್ತದೆ. ಬಹಳ ಪುಸ್ತಕ ನೋಡ್ಬಿಟ್ರಿ ಅಂದ್ರೆ ಮಸ್ತಕದಾಗ ಇರೋದೇ ಇಲ್ಲ ಅದು. ಅದಕ್ಕೆ ಸ್ವಲ್ಪ ನನ್ನ ಕಡೆ ನೋಡ್ತಾ ಬರ್ರಿ. ಏನಾಗಿದೆ, ಬೃಹತಿ ಸಹಸ್ರವನ್ನ ವ್ಯವಸ್ಥೆ ಮಾಡಿ ಅದರ 36 ಅಕ್ಷರಗಳಲ್ಲಿ ಒಂದು ಮಂತ್ರ ತಗೊಂಡ್ರೆ ಆ 36 ಅಕ್ಷರಗಳ ಒಂದೊಂದು ವ್ಯಂಜನಗಳಲ್ಲೂ ಒಂದೊಂದು ಭಗವದ್ ರೂಪಗಳು. ಆ ಭಗವದ್ ರೂಪಗಳು ನನ್ನ ಜೀವನದಲ್ಲಿ ಹೆಂಗವ ಅಂದ್ರೆ ರಾತ್ರಿಗೆ ಅಧಿದೇವತೆ ಆಗ್ಯಾವ. ಈ 36,000 ಮಂತ್ರಗಳು, 36,000 ವ್ಯಂಜನ, 36,000 ವ್ಯಂಜನಾಕ್ಷರಗಳಿಗೆ ಇದ್ದ ಭಗವದ್ ರೂಪಗಳು ನನ್ನ ಜೀವನದ 36,000 ರಾತ್ರಿಗಳನ್ನು ನಿಯಂತ್ರಣ ಮಾಡ್ತದ. ಮಲ್ಕೊಂಡು ಹೇಳು ಹಂಗ್ ನೋಡ್ಕೋತದ. ಮಲ್ಕೊಂಡಲ್ಲೇ ಮಲ್ಕೊಂಡ ಅಂತ ಆಗ್ಬಾರ್ದಲ್ಲ. ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಅವತ್ತು ಮುಗೀತು, ಕಾರ್ಯಕ್ರಮ ಮುಗೀತು, ಮಲ್ಕೊಂಡಲ್ಲೇ ಮಲ್ಕೊಂಡ್ರು. ಕೂತಲ್ಲೇ ಕೂತರು ಅಂದ್ರೆ ಅದು ಮುಗೀತು ಅಂತ ಅರ್ಥ. ಹಗಲಿಗೆ ಅಭಿಮಾನಿಗಳು ಯಾರಿದ್ದಾರೆ? ಸ್ವರಾಭಿಮಾನಿ ಭಗವದ್ ರೂಪಗಳು, ಸ್ವರ ನಿಯಾಮಕವಾದದ್ದು. ಅಂದ ಮೇಲೆ ಬೃಹತಿ ಸಹಸ್ರಕ್ಕೂ ನಮ್ಮ ದೇಹಕ್ಕೂ ಡೈರೆಕ್ಟ್ ಸಂಪರ್ಕ, ನಮ್ಮ ಆಯುರ್ಮಾನಕ್ಕೂ ಸಂಪರ್ಕ. ನೋಡ್ರಿ ಮುಂದೆ ಏನಂತಾರೆ, ತಾನ್ಯೇವ ವಿಷ್ಣು ರೂಪಾಣಿ ರಾತ್ರೀಣಾಮ ದೇವತಾ ಏಕೈಕಂಚ ಸಹಸ್ರಂ ತದ್ವ್ಯಂಜನೇಶು ಚರಾತ್ರಿಷು ರೂಪಂ ಸ್ಥಿತೋ ರೂಪಂ ವಿಷ್ಣು ಸ್ಥಿತಂ ವ್ಯೂಹ ಷಟ್ತ್ರಿಂಶತಿ ಸಹಸ್ರದ. 36,000 ರೂಪಗಳಿಂದ ಭಗವಂತನ ವ್ಯೂಹ ರೂಪವಾಗಿ ನಿಂತುಕೊಂಡು ರಾತ್ರಿ ಎಲ್ಲ ನಿಯಮನ ಮಾಡ್ತದ. ಆ ವಿಷಯ ಹೇಳಿದೆ ಈಗ. ಷಟ್ತ್ರಿಂಶತಿ ಸಹಸ್ರಾಣಿ ಸ್ವರಗಾನಿ ಹರೇರಪಿ. ಭಾರಿ ಮಹತ್ವದ ಸ್ವರದಲ್ಲಿರುವಂತಹದ್ದು 36,000 ಭಗವದ್ ರೂಪಗಳು. ತಾನ್ನೇವ ಅನ್ನಾಂ ದೈವತಾನಿ ರೂಪಾಣಿ ಪರಾತ್ಮನಃ. ಹಗಲಿಗೆ ನಿಯಾಮಕವಾದ ಭಗವದ್ ರೂಪಗಳು. ಈಗ ನೆನೆಸ್ಕೊಳ್ಬೇಕು ನಾವು. ಈಗೇನ್ ನೆನೆಸ್ಕೋಬೇಕು ಅಂತಂದ್ರೆ 100 ವರ್ಷದಲ್ಲಿ ನಾವ್ ಎಲ್ಲಿದ್ದೀವಿ ಅಂತ ಫಸ್ಟ್ ನೆನೆಸ್ಕೊಳ್ರಿ. 100 ವರ್ಷದಲ್ಲಿ ಎಲ್ಲಿದ್ದೀವಿ ಅಂತ ತಿಳಿದುಕೊಂಡ್ರಿ. ಹೌದಾ ಇಲ್ಲ? ಎಷ್ಟು ಚಂದದ ಗೊತ್ತೇನ್ರಿ ಇದೆಲ್ಲ. ಉಪಾಸನೆ ಮಾಡ್ಲಿಕ್ಕೆ ಬಹಳ ಮಹತ್ವದ. ನಿಮ್ಗೆ ಅನುಕೂಲ ಇದ್ರೆ ಮಾಡ್ರಿ, ಅವಶ್ಯವಾಗಿ ಮಾಡ್ರಿ. 36,000 ಹಗಲುಗಳು, 36,000 ರಾತ್ರಿಗಳನ್ನ ಇಟ್ಕೊಂಡು ಹೋಗ್ಲಿ. ಅದು ಹಗಲ ರಾತ್ರಿ ಬಿಟ್ಬಿಡ್ರಿ, 36,000 ಇಟ್ಕೊಳ್ರಿ. ಡಿವೈಡೆಡ್ ಬೈ ಹಾಕ್ಬಿಡ್ರಿ. ಡಿವೈಡೆಡ್ ಬೈ ಹಾಕಿದಾಗ 36,000ದಲ್ಲಿ ಈಗ ನಾವು 40-50 ವರ್ಷಕ್ಕಿದ್ರೆ ಎಷ್ಟು ದಿನಗಳು ಕಳೆದು ಬಂದು, ಎಷ್ಟು 1000 ದಿನಗಳು ಕಳೆದು ಬಂದು ನೋಡ್ಕೊಳ್ರಿ. ನೋಡ್ಕೊಂಡ ಮೇಲೆ ಅಷ್ಟಕ್ಕೆ ಒಂದೊಂದು ಮಂತ್ರಕ್ಕೆ ಯಾವುದು ವಿಷ್ಣು ಸಹಸ್ರನಾಮ ಅದ ಅಂತ ತಿಳ್ಕೊಳ್ರಿ. ಆ ಒಂದು ವರ್ಷ ಪೂರ್ಣ ಅದೇ ವಿಷ್ಣು ಸಹಸ್ರನಾಮವನ್ನು ನೀವು ಅನುಸಂಧಾನ ಮಾಡ್ರಿ. ಯಾಕಂದ್ರೆ ನಿಮ್ ನಿಯಾಮಕ ರೂಪದ ಈಗ ಅದರ ನಿಯಮನ ಮಾಡ್ಲಿಕ್ಕೆ ನಿಮ್ಗೆ ಹಗಲು ರಾತ್ರಿಗಳನ್ನ. ಮತ್ತ ಹಗಲಿನ ರಾತ್ರಿ ಯಾವ ಅಂದ್ರೆ ಆ ವಿಷ್ಣು ಸಹಸ್ರನಾಮದ ರೂಪಗಳಲ್ಲಿ ಆ ಒಂದು ರೂಪ ನಮ್ಮನ್ನ ನಿಯಮನ ಮಾಡ್ತಿರ್ತದೆ. 1000 ಮಂತ್ರಗಳವ, 1000 ನಾಮವ. ಒಂದ್ ಮಂತ್ರಕ್ಕೆ ಒಂದು ಬರ್ಬೇಕಲ್ಲ. ಈಗ ನಾಮದು ಬರ್ತದ. ಅದು ಈಗ ಎಷ್ಟನೇ 1000ದಾಗ ನಾವ್ ಇದ್ದೀವಿ ಲೆಕ್ಕ ಹಾಕೊಳ್ರಿ. ಅದನ್ನ ಮಾಡ್ಬೇಕು, ಅದನ್ನ ಉಪಾಸನ ಮಾಡ್ಬೇಕು. ದಿವಸ ದೇವ್ರ ಪೂಜಾ ಮಾಡೋ ಕಾಲಕ್ಕ ಎಷ್ಟನೇ ನಾಮ ಬಂತು, ಮೊದಲು ಏನ್ ಮಾಡ್ಬೇಕು? ಮಿಸ್ಟರ್ ಮುಡ್ಡದ ಸರಾಫ್ ಮೊದ್ಲು 36,000ವನ್ನ ನಮ್ ಆಯಸ್ಸಿಗೆ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದಾಗ ಎಷ್ಟು ಮಂತ್ರಗಳಾದವು ಅಂತ ಲೆಕ್ಕ ಹಾಕ್ಬೇಕು. ಮಂತ್ರಗಳ ಲೆಕ್ಕ ಹಾಕಿದಾಗ ಒಂದು ಮಂತ್ರಕ್ಕೆ ಒಂದ್ ನಾಮ ಅಂದ್ರೆ ಎಷ್ಟನೇ ಮಂತ್ರ ಬಂದದ ಅಂತ ನೋಡ್ಕೋಬೇಕು ಸರಿಯಾಗಿ. 500 600 ಎಲ್ಲೋ ಒಂದ್ ಕಡೆ ಬಂದಿರ್ತದ. ಅದು ಬಂದಾಗ ಆ ಮಂತ್ರ ನಾಮ ಹಿಡ್ಕೊಂಡು ನಿತ್ಯ ನಾವು ದೇವ್ರ ಪೂಜಾ ಮಾಡೋ ಕಾಲ ಈ ರೂಪದಲ್ಲಿ ಇವಾಗ ನಮ್ಮನ್ನ ರಕ್ಷಣಾ ಮಾಡ್ಲಿಕ್ಕೆ ಸ್ವಾಮಿ ಅಂತ ಚಿಂತನೆ ಮಾಡ್ಬೇಕು. ಸರಿ ಹೋತಾ? ಓಕೆ, ರೈಟ್, ಡನ್. ಹಾಗೆ ಚಲಂಗೆ ಅಭಿ. ಏನಂತಾರ ನೋಡ್ರಿ. 72 ಸಹಸ್ರಾಣಿ ರೂಪಾಣ್ಯಂ ರಮಾಪತೆ. ಕೊನೆಗೇನಾಯ್ತು? 77,000 ರೂಪಾಯಿ ಆಯ್ತು. 72 ಅಂದ್ರೆ 72 ರೂಪಾಣಿ.
ಶಬ್ದಾನಾಂ ಅಹೋರಾತ್ರ ದೈವತಾನಿ ಅತ್ಯುತ್ತಮಾನಿ ಚ. ಇವು ಶಬ್ದಗಳಿಗೂ ಹಗಲು ರಾತ್ರಿಗಳಿಗೂ ನಿಯಾಮಕವಾಗಿರುವ ಭಗವದ್ ರೂಪಗಳು. ಬೃಹತಿ ಸಹಸ್ರ ವರ್ಣಾನಾಮಪಿ ಧ್ಯಾತ್ವಾ ಅಖಿಲಾನ್ಯಪಿ ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಪೂರುಷಃ. ಯಾಕೆ ಅದನ್ನ ಮಾಡಬೇಕು ಅಂತ ಹೇಳಿದೆ ಅಂದ್ರೆ ಇಲ್ಲಿ ಫಲ ಕೊಟ್ಟಾರ ನೋಡ್ರಿ. 100 ವರ್ಷ ನೀವು ಭಗವಂತನ ಧ್ಯಾನ ಮಾಡಿದ ಫಲ ಬೇಕು ಅಂತ ಇಟ್ಕೊಳ್ರಿ. ಮಾಡಿಲ್ಲ, ನಾವು ಜನ್ಮಾಪಿ ಮಾಡಿಲ್ಲ, ಮಾಡೋದೂ ಇಲ್ಲ. ಪಾಠ ಕೇಳಿದ್ರು ಮಾಡಂಗಿಲ್ಲ, ಏನ್ ತಲೆ ಹೊಡ್ಕೊಂಡ್ರು ಮಾಡೋದಿಲ್ಲ, ವಿಷಯ ಬೇರೆ. ಒಂದು ವೇಳೆ ನಮಗೆ 100 ವರ್ಷ ನಾನು ಹುಟ್ಟಿದ ದಿವಸದಿಂದ ಸಾಯೋ ದಿವಸದವರೆಗೂ ಪ್ರತಿನಿತ್ಯ ತಪ್ಪದೆ 5 ನಿಮಿಷ ಭಗವಂತನ ಧ್ಯಾನ ಮಾಡ್ತೀನಿ ಅಂತ ಇಟ್ಕೊಳ್ಳೋಣಂತ. 1 ನಿಮಿಷ ಭಗವಂತನ ಧ್ಯಾನ ಮಾಡ್ತೀನಿ, ಅದೊಂದು ಧ್ಯಾನ ಮಾಡುವಿಕೆ ಅಂತ ಏನದಲ್ಲ, ಆ ಧ್ಯಾನದಿಂದ ಒಂದೇನು ಫಲ ಬರಬೇಕಾಗಿದೆಯಲ್ಲ, ಆ ಫಲ ಬೃಹತಿ ಸಹಸ್ರದ ಈ ಚಿಂತನೆಯಿಂದ ಬರ್ತದ. ಇದನ್ನ ತಿಳ್ಕೊಂಡ್ರಷ್ಟೇ ನೀವು. ಈಗೇನು ಬೃಹತಿ ಸಹಸ್ರದ ಬಗ್ಗೆ ಹೇಳಿಕತ್ತಾರ, ಇದನ್ನಿಷ್ಟು ಒಂದು ಪೂರ್ಣ ಸಂಗ್ರಹ ಮಾಡ್ಕೊಳ್ರಿ ಚಂದಾಗಿ, ಪಾಠ ಮುಗಿಯೋದ್ರೊಳಗಾಗಿ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ಕೊಳ್ರಿ, ಬರ್ಕೊಂಡು ಹೊಂದಿಸ್ಕೊಂಡು ಇದನ್ನ ಒಂದ್ ಸರ್ತಿ ನೀವು ಚಿಂತನೆ ಮಾಡಿದ್ರೆ 100 ವರ್ಷಗಳ ಕಾಲ ಧ್ಯಾನ ಮಾಡಿದ ಪುಣ್ಯ ಅದ. ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಪೂರುಷ. ಎಷ್ಟು ಮಹತ್ವದ ವಾಕ್ಯದ. ಇದನ್ನೊಂದು ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ. ಬೃಹತಿ ಸಹಸ್ರ ವರ್ಣಾನ ಅಪಿ ಧ್ಯಾತ್ವಾ ಕಿಲಾನ್ಯಪಿ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಸ್ವರಾಕ್ಷರಕ್ಕೆ ಮತ್ತ ಅಭಿಮಾನಿ ಭಗವದ್ ರೂಪಗಳು ಎಷ್ಟು, ವ್ಯಂಜನಾಕ್ಷರಗಳಿಗೆ ಎಷ್ಟು, ಆಮೇಲೆ ವ್ಯಂಜನಾಕ್ಷರಗಳಿಗೆ ಅಭಿಮಾನಿಯಾಗಿರುವ ಸ್ವಯಂಭೂಮನು ಶರೀರಕ್ಕೆ ಅಭಿಮಾನಿಯಾಗಿದ್ದಾನ. ಮತ್ತ ಇನ್ನದರಲ್ಲಿ ಮತ್ತ ಇವರು ಸ್ವರ ಅವರು ಯಾರಿದ್ದಾರೆ ಬ್ರಹ್ಮದೇವರು, ಘೋಷಾಕ್ಷರಗಳಿಗೆ ಇವೆಲ್ಲವನ್ನು ಚಿಂತನೆ ಮಾಡ್ರಿ. ಆಗ ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಪುರುಷ. ಏವಂ ಜ್ಞಾತ್ವೈವ ಸಂಪಾದ್ಯ ಬೃಹತೀನಾಂ ಸಹಸ್ರಕಂ. ಹಿಂಗ ತಿಳ್ಕೊಂಡೇ 1000 ಮಂತ್ರಗಳನ್ನು ಸಂಪಾದನೆ ಮಾಡ್ಬೇಕು. ಸುಮ್ನೆ ಏನೇನೋ ಅದನ್ ಕಿತ್ ಹೆಚ್ಚು ಇದನ್ ಕಿತ್ ಹೆಚ್ಚು ಅಂತ ಅನಬಾರ್ದಲ್ಲಿ. ಜ್ಞಾನ ನಾರಾಯಣ ಸೇವ. ಹಿಂಗ ಭಗವಂತನನ್ನ ತಿಳ್ಕೊಂಡೇ ಸಹಸ್ರ ಸಂಪಾದನೆ ಮಾಡ್ರಿ, ಮುಗಿದೋತು. ಈಗ ಅದಕ್ಕೆ ಬಂದ್ರು ಜ್ಞಾನ ನಾರಾಯಣ ಸೇವೆ. ಹಿಂಗ ಭಗವಂತನ ತಿಳ್ಕೊಂಡ್ರೆ ಏನಾಗ್ತಾನವ ಅಂತ ಕೇಳಿದ್ರೆ, ಅಲ್ಲ ನೋಡ್ರಿ, ಪ್ರಜ್ಞಾಮಯ, ದೇವತಾಮಯ, ಬ್ರಹ್ಮಮಯ, ಅಮೃತಮಯ ಅಂತದ 174ನೇ ಪುಟದಲ್ಲಿ ಕೊನೆಗೆ ಓದ್ಕೊಂಡ್ ಬಂದ್ವಿ 4ನೇ ಮಂತ್ರದಾಗ. ಅದನ್ನ ಹೇಳ್ತಾರ. ಪ್ರಜ್ಞಾಮಯ ಅಂತ ಯಾಕೆ ಹೆಸರು? ಪ್ರಕೃಷ್ಟ ಜ್ಞಾನ ಸಂತತೆ ಸಗೇವ ಮೇ ಮಯೋ ವಿಷ್ಣು ಪ್ರಕೃಷ್ಟ ಜ್ಞಾನ ರೂಪಕಃ. ಪ್ರಜ್ಞಾ ಅಂದ್ರೆ ಭಗವಂತ, ಆ ಭಗವಂತನೇ ನನಗೆ ಮಯನಾಗ್ಯಾನ. ಮಯಾಗ್ಯಾನ ಅಂದ್ರೆ ಪ್ರಧಾನನಾಗ್ಯಾನ ಅಂತ ಅರ್ಥ. ತಿಳಿತಾ? ಮಯ ಶಬ್ದಕ್ಕೆ ಹೊಸ ಅರ್ಥ ಹೇಳಿಕತ್ತಾರ, ಪ್ರಧಾನ ಅಂತ ಅರ್ಥ. ನೋಡ್ರಿ, ಇಷ್ಟು ದಿವಸ ಮಯ ಶಬ್ದಕ್ಕ ವಿಕಾರ, ಮಯ ಶಬ್ದಕ್ಕ ಪ್ರಚುರ ಅಂತ ತಿಳ್ಕೊಂಡಿದ್ವಿ. ಈಗೇನ್ ತಿಳ್ಕೊಳಿಕತ್ತೀವಿ? ಪ್ರಧಾನ ಅಂತ ತಿಳ್ಕೊಳಿಕತ್ತೀವಿ. ಬರ್ಕೊಳ್ರಿ. ಮಯ ಶಬ್ದಕ್ಕ ಏನ್ ಅರ್ಥದ ಅಂತ ಕೇಳಿದ್ರೆ, ಒಂದರ್ಥ ಪ್ರಚುರ ಅಂದ್ರೆ ಪೂರ್ಣ ಅಂತ ಅರ್ಥ ಅದಕ್ಕೆ ಪ್ರಚುರ, ಇನ್ನೊಂದರ್ಥಕ್ಕ ವಿಕಾರ, ಮತ್ತೊಂದರ್ಥ ಪ್ರಧಾನ, ಮತ್ತೊಂದರ್ಥದ ಏನಂತ ಮಯ ಶಬ್ದಕ್ಕ ಅದೇ ಅಂತ ಅರ್ಥ, ಸ್ವರೂಪ ಅಂತ ಅರ್ಥ. ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯತ್ರಿದ. ಮೊದಲನೇದ್ದು ವಿಕಾರ, ಎರಡನೇದ್ದು ಪ್ರಚುರ, ಮೂರನೇದು ಪ್ರಧಾನ, ನಾಲ್ಕನೇದು ಸ್ವರೂಪ. ಮುಗಿದೋತು. ಅದಕ್ಕೆ ಭಗವಂತ ಏನಾಗ್ಯಾನ? ಯಾರು ಹೀಗೆ ಬೃಹತಿ ಸಹಸ್ರವನ್ನ ತಿಳ್ಕೊಂಡು ಉಪಾಸನೆ ಮಾಡ್ಲಿಕ್ಕೆ ತಾನೋ ಭಗವಂತ ಅವನಿಗೆ ಪ್ರಧಾನ. ಹೆಂಗ ಪ್ರಧಾನವ? ಪ್ರಜ್ಞಾಮಯ, ದೇವತಾಮಯ, ಇವೆಲ್ಲ ಮಯಗಳು. ಸರಿನಾ? ಈಗ ಮಯ ಶಬ್ದಕ್ಕೆ ಪ್ರಧಾನ ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದು ಹೋತು. ಅರ್ಥ ಆಗ್ಲಿಕ್ಕದ? ಉಪನಿಷತ್ತಿನಲ್ಲಿ ಬೃಹತಿ ಸಹಸ್ರದ ಚಿಂತನೆಯನ್ನ ಮಾಡಿದವನು ಏನಾಗ್ತಾನ? ಪ್ರಜ್ಞಾಮಯನಾಗ್ತಾನ, ದೇವತಾಮಯನಾಗ್ತಾನ, ಬ್ರಹ್ಮಮಯನಾಗ್ತಾನ, ಅಮೃತಮಯನಾಗ್ತಾನ ಅಂತ. ಏನ್ರಿ ಹಿಂಗಂದ್ರ ಪ್ರಜ್ಞಾ ಎನಿಸಿದ ಭಗವಂತನನ್ನೇ ಪ್ರಧಾನವಾಗಿ ಉಳ್ಳವನಾಗ್ತಾನ, ದೇವತಾ ಎನಿಸಿದ ಭಗವಂತನನ್ನು ಉಳ್ಳವನಾಗ್ತಾನ, ಬ್ರಹ್ಮ ಎನಿಸಿದ ಭಗವಂತನನ್ನು ಉಳ್ಳವನಾಗ್ತಾನ, ಅಮೃತ ಎನಿಸಿದ ಭಗವಂತನನ್ನು ಉಳ್ಳವನಾಗ್ತಾನ ಅಂತ ಅರ್ಥ. ಅದರ ವಿವರಣೆ ಮುಂದೆ ಶುರು. ಈಗ ಏನಂತಾರ ನೋಡ್ರಿ. ಸಯೇವ ಮಯೋ ವಿಷ್ಣು ಪ್ರಕೃಷ್ಟ ಜ್ಞಾನ ರೂಪಕಃ. ಪ್ರಕೃಷ್ಟ ಶ್ರೇಷ್ಠವಾದ ಜ್ಞಾನ ರೂಪವುಳ್ಳವನ, ಜ್ಞಾನ ರೂಪ ಭಗವಂತನಾದ್ರಿಂದ ಪ್ರಜ್ಞಾ. ಪ್ರಾಧಾನ್ಯಂ ಮಯ ಶಬ್ದೋಯಂ ಭಕ್ತಿ ವಿಷ್ಣು ಸದೈವಹಿ. ಭಗವಂತನ ವಿಷಯದಲ್ಲಿ ಮಯ ಶಬ್ದ ಬಂತು ಅಂದ್ರೆ ಪ್ರಾಧಾನ್ಯವನ್ನ ಹೇಳ್ತದ. ಪ್ರಧಾನೋಸ್ಯ ಹರಿರ್ಯಸ್ಮಾತ್ ಪ್ರಜ್ಞಾರೂಪೋದಿ ದೇವತಾ. ಯಸ್ಮಾತ್ ಯಾವ ಕಾರಣಕ್ಕಾಗಿ, ಹರಿಹಿ ಅಸ್ಯ ಪ್ರಧಾನ, ಭಗವಂತ ಇವನಿಗೆ ಪ್ರಧಾನ ದೇವತೆಯಾಗಿದ್ದಾನೆ ಅಂದ್ರೆ ಉಳಿದ ದೇವತೆಗಳು ಅಪ್ರಧಾನರಾಗಿ ಇದ್ದಾನ ಅಂತ ಅರ್ಥದಕ್ಕೆ. ಬ್ರಹ್ಮಾಮೃತಂಚ ತೇನಾಯಂ ಬ್ರಹ್ಮಾದಿಮಯ ಉಚ್ಯತೆ. ಬ್ರಹ್ಮಮಯ, ಅಮೃತಮಯ ಇತ್ಯಾದಿ ಕರ್ಸ್ಕೋತಾರ. ಸರಿ ನೋಡ್ರಿ. ಸರ್ವೋತ್ತಮತ್ವ ಸ್ವರೂಪತ್ವ ವಿಷ್ಣುರುಕ್ತ ಸದೇವತಾ. ದೇವತಾಮಯ ಅಂದ್ರೆ ಏನು? ಸರ್ವೋತ್ತಮ ಅಂತ ಅರ್ಥ. ಇನ್ನ ಮತ್ತ ಮುಂದೆ ಹೇಳ್ತಾರ ಬ್ರಹ್ಮ ಪೂರ್ಣ ಗುಣತ್ವಾತ್. ಬ್ರಹ್ಮ ಕರೀತಾರ ಗುಣಪೂರ್ಣನಾದದ್ರಿಂದ. ನಿತ್ಯತ್ವಾದ ಅಮೃತಂ ತಥಾ. ಅಮೃತಮಯ ಅಂದ್ರೆ ನಿತ್ಯನಾದ ಭಗವಂತನನ್ನು ಉಳ್ಳವನು ಅಂತ ಅರ್ಥ. ಏತಾದೃಶಂ ತು ಯೋ ವಿಷ್ಣುಂ ಪ್ರಧಾನಂ ವೇತ್ತಿ ಸರ್ವದಾ. ಯಾರು ಹಿಂಗ ಪ್ರಧಾನನಾದ ಭಗವಂತನನ್ನ ಶ್ರೇಷ್ಠವಾದ ಜ್ಞಾನ ಸ್ವರೂಪ,
ಸರ್ವೋತ್ತಮ ಸ್ವರೂಪ ಗುಣಪೂರ್ಣ ಅಮೃತ ಅಂತ ತಿಳ್ಕೋತಾರೋ ಅವ ಪ್ರಜ್ಞಾದಿಮಯ ಏವಂಸ ಭೂತ್ವಾ ದೇವಾನ್ ಕ್ರಮೇಣ ಚ ಅವನೂ ಕೂಡ ಜ್ಞಾನಾದಿಗಳನ್ನ ಹೊಂದಿದವನಾಗಿ ಕ್ರಮವಾಗಿ ದೇವತೆಗಳನ್ನ ಸೇರ್ತಾ ಏತಿ ಮಾರುತಿ ಪರ್ಯಂತಾನ್ ಮಾರುತ ಪರ್ಯಂತಾನ್ ವಾಯುದೇವ್ರ ತನಕ ಹೋಗ್ತಾನೆ. ಮಾರುತೇನ ಚ ವಾಯುದೇವರು ಸೇರ್ಕೊಂಡು ಕೇಶವನವರೆಗೆ ಹೋಗ್ತಾನೆ. ಸಂಪಾದನಚ್ಚ ವಿದ್ಯಾಯಾ ಅಸ್ಯಾ ಪರತ ಏವ ಚ ಯಾವಾಗ ಈ ವಿದ್ಯೆ ಸಂಪಾದನೆ ಮಾಡಬೇಕು, ಬರೇ ಸುಮ್ಮನೆ ಬೃಹತಿ ಸಹಸ್ರ ತಿಳ್ಕೊಂಡ್ರಲ್ಲ, ಆಯಾ ಮಂತ್ರಗಳನ್ನು ಜೋಡಿಸಿ ಅನುಸಂಧಾನ ಮಾಡಿ ಹೋಮಾದಿಗಳನ್ನ ಮಾಡಿದಾಗ 72,000 ರೂಪಾಣಿ ರಮಾಪತೇ 72,000 ರಮಾಪತಿಯ ರೂಪಗಳವ. ಸರಿ ಆಯ್ತೇನ್ರಿ? ಬೃಹತಿ ಸಹಸ್ರ ಸಂಸ್ಥಾನಿ, ಬೃಹತಿ ಸಹಸ್ರದಲ್ಲವ ಸ್ವರ ವ್ಯಂಜನ ಭೇದತಃ, ಸ್ವರ ಹಾಗೂ ವ್ಯಂಜನಗಳ ಭೇದದಿಂದ ತಾನ್ನೇವ ಪುರುಷ ಸ್ಥಾನಿ, ಅವುಗಳೇ ಪುರುಷನಲ್ಲಿ ಇರುವಂತಹದ್ದಾಗಿದೆ. ಯಸ್ಮಾತ್ ಪುರುಷ ಸಂಸ್ಥಿತಂ ಬೃಹತಿ ಸಹಸ್ರಂ. ಈಗೊಂದು ಹೊಸಾದ್ ಬಂತು ಈಗ ಮತ್ತೆ ಏನಂದ್ರು, ಆ ಬೃಹತಿ ಸಹಸ್ರದ ರೂಪಗಳೇ ಪುರುಷನಲ್ಲವ ಅಂತ ಒಂದು ಹೊಸಾದ್ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇಷ್ಟೋ ತನಕ ಇದ್ದಿದ್ದಿಲ್ಲ, ಶ್ರೀಮದಾಚಾರ್ಯ ಇದ್ದಿಲ್ಲ. ಇಷ್ಟೋ ತನಕ ಏನ್ ಮಾಡಿದ್ರು, 36 ಅಕ್ಷರಗಳು, ಒಂದು ಛಂದಸ್ಸು, ಬೃಹತಿ ಛಂದಸ್ಸು, ಇಂಥ 1000 ಮಂತ್ರ ಆಗ್ಬೇಕು, ಅಕಸ್ಮಾತ್ ಕಡೆ ಬಿದ್ದರೆ ಜೋಡಿಸ್ಕೊಳ್ರಿ. ಇದನ್ನ ಯಾರು ತಿಳ್ಕೊಂಡ್ರು? ಇಂದ್ರದೇವರು, ವಿಶ್ವಾಮಿತ್ರ, ಭರದ್ವಾಜ, ವಸಿಷ್ಠರು ತಿಳ್ಕೊಂಡ್ರು. ಹಂಗ ನಾವು ತಿಳ್ಕೊಂಡ್ರೆ ಏನಾಗ್ತದೆ, ಆ ವ್ಯಂಜನಾಕ್ಷರಗಳಿಗೆ ಅಭಿಮಾನಿ ಯಾರು, ಸ್ವರಾಕ್ಷರಗಳಿಗೆ ಅಭಿಮಾನಿಗಳು ಯಾವುದು, ಭಗವದ್ ರೂಪಗಳು ಯಾವುದು, ಅವುಗಳು ಹಗಲು ರಾತ್ರಿ ನಿಯಾಮಕವಾಗಿದೆ ಇಲ್ಲಿ ತನಕ ಹೇಳಿ, ಅದೇ ಭಗವದ್ ರೂಪಗಳು 72,000 ಭಗವದ್ ರೂಪಗಳು ಈ ದೇಹಕ್ಕೂ ಬಂದ್ಬಿಟ್ರಿ. ಈಗ ಅಲ್ರಿ, ಬೃಹತಿ ಸಹಸ್ರಕ್ಕೂ ಈ ದೇಹಕ್ಕೂ ಏನ್ ಸಂಬಂಧ ಅಂದ್ರ, ಬೃಹತಿ ಸಹಸ್ರಂ ತತ್ ಶಂಸ್ಯಂ ವ್ಯಜ್ಯತೆ ನಕ್ಷತೆ ನರಂ. ಅಲ್ರಿ, ನಾನು ಬೃಹತಿ ಸಹಸ್ರವನ್ನ ಅನ್ನದೇ ಹೋದ್ರೆ ಅದು ಹೊರಗೆ ಬರ್ಬೇಕು. ಹೆಂಗ್ ಮತ್ತ ಅಂದ್ಮೇಲೆ ಬೃಹತಿ ಸಹಸ್ರ ಪುರುಷರ ಹೇಳಿದ್ರಿಂದ ಬರ್ಬೇಕಾದ್ರಿಂದ ಬೃಹತಿ ಸಹಸ್ರದಲ್ಲಿದ್ದ ದೇವತೆಗಳೆಲ್ಲರೂ ಪುರುಷನ ದೇಹದಲ್ಲಿ ಬಂದೇ ಬಿಟ್ರು ಅವರು. ಅರ್ಥ ಆಯ್ತಾ ವಿಷಯ ಹೇಳಿದ್ದು? ಏನೋ 36 ಅಕ್ಷರಗಳಿರುವ 1000 ಮಂತ್ರಗಳನ್ನ ನಾನು ಉಚ್ಚಾರಣೆ ಮಾಡ್ಬೇಕಾದ್ರೆ ಅದಕ್ಕೆ ಅಭಿಮಾನಿಗಳು ನನ್ನ ದೇಹದಲ್ಲಿ ಇರ್ಲೇಬೇಕಲ್ಲ. ಅದಕ್ಕೆ ದೇಹದಲ್ಲಿ 2 ಭಾಗ, ಮತ್ತ ಬಲಭಾಗ ಎಡಭಾಗ. ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳು, 72,000 ನಾಡಿ. ಈ 72,000 ನಾಡಿಗಳಿಗೂ ಬೃಹತಿ ಸಹಸ್ರದ ಅಕ್ಷರಗಳಿಗೂ ಸಂಬಂಧ. ಅಲ್ಲೇನು 36,000 ಭಗವದ್ ರೂಪಗಳವ, ಅವು ಬಲಕ್ಕ ಎಡಕ್ಕ, ಸ್ತ್ರೀ ಪುರುಷ ರೂಪದಿಂದ ಮತ್ತೆ ಭಗವಂತ. ನೆನ್ಪಿಟ್ಕೊಳ್ರಿ, ಈ ದೇಹದಲ್ಲಿ ಅದು ರಾತ್ರಿಗೆ ಅಭಿಮಾನಿಯಾದ ಭಗವದ್ ರೂಪಗಳೇನವ, ಅವು ಸ್ತ್ರೀ ಆಗ್ಯಾವ. ಹಗಲಿಗೆ ಅಭಿಮಾನಿಗಳೇನಾಗ್ಯಾವ, ಪುರುಷ ಆಗ್ಯಾವ. ಹಿಂಗ ತಾನೇ ಅಹಶ್ಚ ರಾತ್ರಿ ವಿಹಾರ ಮಾಲ್ಪ ಬೃಹತಿಯಂ ಸುನಾಮದಿಂ ಕರೆಸಿ ಅಂತ ನಮ್ಮೊಳಗೆ ಇದ್ದಾನೆ ಅಂತ ಜಗನ್ನಾಥದಾಸರು ಭೋಜನ ಸುವಾಸನೆಯಲ್ಲಿ ಹೇಳ್ತಾರೆ. ಮತ್ತದು ತಿಳಿತಾ? ಓಕೆನಾ? ರೈಟ್, ಮುಂದೆ ಹೋಗೋಣ ಬರ್ರಿ. ಹೇಳೋಣ ನಡ್ರಿ. ಏನಂತಾರ? ಬೃಹತಿ ಸಹಸ್ರಂ ತತ್ಶಂಶಂ ವ್ಯಜ್ಯತೆ ನಖತೆ ನರಂ 72,000 ತಾನ್ಯೇವಾಹುರ್ನಿಶಾಸು ಚ. ಅವೇ ರೂಪಗಳು 72,000 ನಿಶಾಸು ರಾತ್ರಿಗಳಲ್ಲಿವ. ವಿಷ್ಣು ರೂಪಾಣಿ, ಹಗಲಿನಲ್ಲೂ ರಾತ್ರಿಯಲ್ಲೂ ಅವ ಅಂತ ಇಷ್ಟ ಹೇಳಿ ಮುಗಿಸಿ ಮತ್ತೊಂದು ಹೊಸ ಸೇರಿಸಿದ್ರು, ಸೂರ್ಯೇಪಿ. ಅವುಗಳು ಸೂರ್ಯನಲ್ಲೂ ಸೇರ್ಕೊಂಡ್ಬಿಟ್ಟಾವ. ಗೋವಿಂದ. ಯಾಕ? ಅಹೋರಾತ್ರಂ ಹಿ ಸೂರ್ಯಗಂ. ಮತ್ತೆ ಹಗಲು ರಾತ್ರಿ ನಿಯಮನ ಮಾಡೋನು ಯಾರು? ಸೂರ್ಯ. ಹೌದಿಲ್ಲ? ಮತ್ತೆ ಹಗಲು ರಾತ್ರಿಗಳನ್ನ ಉಂಟು ಮಾಡವನೇ ಸೂರ್ಯ. ಸೂರ್ಯನಲ್ಲೂ ಅದು. ತಸ್ಮಾತ್ ಯೋಯಮಹಂ ನಾಮ ಸದಾ ಹೇಯತ್ವ ಹೇತುತಃ. ಅದಕ್ಕೆ ಸೂರ್ಯನಲ್ಲಿ ಇದ್ದವನು ಅಹಂ ಎನಿಸಿಕೊಂಡ ಭಗವಂತ. ಯಾಕ? ಅಹೇಯನಾಗಿದ್ದಾನೆ. ಸಯೇವಾಸೌ ಸೂರ್ಯ ಸಂಸ್ಥಃ. ನನ್ನಲ್ಲಿ ಇರುವ ಅಹಂ ನಾಮಕ ಭಗವಂತ ಅವ ಅಹೇಯನಾಗಿದ್ದಾನೆ. ಅವನೇ ಸೂರ್ಯನಲ್ಲಿ ಇದ್ದಾನ, ಅವನು ಅಹೇಯನಾಗಿದ್ದಾನೆ. ಯೋಸೌ ಸೂರ್ಯಗತೋ ವಿಷ್ಣು ಸೋಹೇಯೋ ಭಾಸ್ಕರಾದಿಭಿಃ. ನೋಡ್ರಿ, ವಿಷ್ಣು ರೂಪಾಣಿ ಸೂರ್ಯೇಪಿ. ವಿಷ್ಣುವಿನ ರೂಪಗಳು ಸೂರ್ಯನಲ್ಲೂ ಅದ. ಅಹೋರಾತ್ರಂ ಹಿ ಸೂರ್ಯಗಂ. ಹಗಲ್ ರಾತ್ರಿಗಳು ಉಂಟಾಗೋದು ಸೂರ್ಯನಿಂದ. ತಸ್ಮಾದ್ ಯೋಯಂ ಅಹಂ ನಾಮ. ನನ್ನಲ್ಲಿ ಅಹಂ ನಾಮಕನಾದ ಭಗವಂತೇನಿದ್ದಾನ ಅಹೇಯತ್ವ ಹೇತುತಃ. ಅವನನ್ನು ನಾವು ಎಂದೂ ಬಿಟ್ಟಿರ್ಲಿಕ್ಕೆ ಬರುವುದಿಲ್ಲ. ಸಯೇವ ಅಸೌ. ಅವನೇ ಸೂರ್ಯ ಸಂಸ್ಥಃ. ಸೂರ್ಯನಲ್ಲಿ ಇದ್ದಾನ. ಸಾಕ್ಷಾತ್ ನಾರಾಯಣ ಪ್ರಭು. ಯೋಸೌ ಸರ್ವಗ ಸೂರ್ಯಗತೋ ವಿಷ್ಣು. ಸೂರ್ಯನಲ್ಲಿದ್ದ ಭಗವಂತನೂ ಕೂಡ ಸಹ ಅಹೇಯ. ಅವನಿಗೂ ಅಹಂ. ನನ್ನಲ್ಲಿದ್ದ ಭಗವಂತನೂ ಅಹಮ್ಮು, ಸೂರ್ಯನಲ್ಲಿದ್ದ ಭಗವಂತನೂ ಅಹಂ. ಯಾಕ ಅಂದ್ರೆ ಅಹೇಯನಾಗಿದ್ದಾನೆ. ಸೂರ್ಯಾದಿ ದೇವತೆಗಳು ಅವನನ್ನು ಬಿಡಲಾರ್ರಿ ಎಂದೂ ಕೂಡ. ಏವಂ ಮನುಷ್ಯ ಜೀವೇಶು ಸೂರ್ಯಾದಿಶಕ್ತಿ ಸಂಸ್ಥಿತಃ ಏಕ ಏವ ಪರೋ ವಿಷ್ಣುರಿತಿ ಜೀವ ಸಮೀಪಗಂ ಈಕ್ಷೇ ನಾರಾಯಣಂ ದೇವಂ ಸರ್ವ ಜೀವೇಶ್ವರೇಶ್ವರಂ. ಈ ರೀತಿಯಾಗಿ ಮನುಷ್ಯ ಜೀವೇಶು, ಮನುಷ್ಯ ಜೀವರಲ್ಲಿ, ಸೂರ್ಯಾದಿಗಳಲ್ಲಿ ಸಂಸ್ಥಿತ ಇರುವ ಏಕ ಏವ ಪರೋ ವಿಷ್ಣು, ಒಬ್ಬನೇ ಒಬ್ಬ ಪರಮಾತ್ಮ ಅವನು. ಜೀವ ಸಮೀಪಗಂ, ಜೀವನ ಅತ್ಯಂತ ಹತ್ತಿರದಲ್ಲಿರುವಂತಹ
ನಾರಾಯಣನನ್ನು ಈಕ್ಷೇತ ಅಂದ್ರೆ ಬಿಂಬ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಸರ್ವ ಜೀವೇಶ್ವರೇಶ್ವರ, ಎಲ್ಲ ಜೀವರಿಗೂ ಒಡೆಯನಾಗಿದ್ದಾನೆ. ಇತಿ ಐತರೇಯ ಸಂಹಿತಾಯಾಮ್. ಸೊ ಏನಾತು, ನಾವಿವತ್ತು ಹಿಂದಿನ ಭಾಷ್ಯದ ವಿಚಾರಗಳನ್ನು ಮುಗಿಸಿಕೊಂಡು ಜೀವಬ್ರಹ್ಮರ ಮಧ್ಯದಲ್ಲಿ ಐಕ್ಯವನ್ನ ಹೇಳಬಾರದು. ಮುಕ್ತಿ ಇದು ಖಾಲಿಯಾದ ಮುಕ್ತಿ ಅಲ್ಲ, ಶೂನ್ಯ ಮುಕ್ತಿ ಅಲ್ಲ. ಅಲ್ಲಿ ಎಲ್ಲವೂ ಸುಖಭೋಗಗಳವ, ಮೋಕ್ಷದಲ್ಲಿ ತಾರತಮ್ಯ ಅದ, ಆನಂದ ಉಂಟು ಅಂತ ಒಂದು ಭಾಗವನ್ನು ಅಧ್ಯಯನ ಮಾಡಿದ ಮೇಲೆ ಈ ಮಹಾವ್ರತ ಯಾಗ 24 ದಿವಸಗಳು ಮುಗಿದ ಮೇಲೆ 25ನೇ ದಿವಸದ ಮಹಾವ್ರತದ ಯಾಗದಲ್ಲಿ ಮಾಧ್ಯಾಹ್ನ ಸವನ ಮಾಡುವಾಗ ನಿಷ್ಕೇವಲ್ಯ ಎಂಬುವಂತಹ ಶಸ್ತ್ರ ಸಂಶನವನ್ನ ವಿಶ್ವಾಮಿತ್ರರು ಮಾಡುವ ಸಂದರ್ಭದಲ್ಲಿ ಬೃಹತಿ ಸಹಸ್ರವನ್ನ ಉಚ್ಚಾರಣೆ ಮಾಡ್ತಾರೆ. ಮಾಡುವ ಕಾಲದಲ್ಲಿ ಇಂದ್ರದೇವರು ಅತ್ಯಂತ ಪ್ರೀತಿಯಿಂದ 3 ಬಾರಿ ಹೇಳುವಂತಾರೆ. ಆಗ ಅವರಲ್ಲಿ ಇರುವ ಪ್ರಾಣನಾರಾಯಣರು ಪ್ರಸನ್ನರಾಗಿ ಅವರಿಗೆ ವರ ಕೊಡ್ತಾರೆ. ಆ ನಿಷ್ಕೇವಲ್ಯ ಎಂದು ಶಸ್ತ್ರ ಎಂದು ಕರೆಸಿಕೊಂಡಿರುವ 36,000 ಅಕ್ಷರಗಳಿರುವ ಸಹಸ್ರ ಮಂತ್ರಗಳು ಯಾವುದು ಅಂತ ಕೇಳಿದ್ರೆ ಬೃಹತಿ ಸಹಸ್ರ. ಅದನ್ನ ಸಂಪಾದನೆ ಮಾಡುವ ರೀತಿ, ಯಾಕ ನಮಗೆ ವೇದದಲ್ಲಿ 36 ಅಕ್ಷರಗಳಿರುವಂತಹ 1000 ಮಂತ್ರಗಳು ಸಿಗುವುದಿಲ್ಲ, ಕಡಿಮೆಯಾಗ್ತದೆ. ಆದಾಗ ಉಳಿದ ಮಂತ್ರಗಳಿಂದ ಕೈಗಡವನ್ನ ತಂದು ಪೂರ್ಣ ಮಾಡಬೇಕು. ಈ ಮಂತ್ರಗಳಲ್ಲಿ ನಾವು ಒಂದು ಸ್ವಲ್ಪ ತಿಳ್ಕೊಳ್ಬೇಕಾದದ್ದೇನು ಅಂದ್ರೆ ವ್ಯಂಜನಾಕ್ಷರಗಳು, ಸ್ವರಾಕ್ಷರಗಳು, ಊಷ್ಮಾಕ್ಷರಗಳು ಅಂತವ. ಅಲ್ಲಿರುವಂತಹ ವ್ಯಂಜನಾಕ್ಷರಗಳೇನವ, ಅವುಗಳಿಗೆ ಸ್ವಯಂಭೂಮನು ಅಭಿಮಾನಿ ದೇವತಾ ಆಗ್ಯಾನ. ಸ್ವರಾಕ್ಷರಗಳು, ಅದರಲ್ಲಿ ಘೋಷಾಕ್ಷರಗಳವ, ಅವುಗಳಿಗೆ ಬ್ರಹ್ಮದೇವರ ಅಭಿಮಾನಿಗಳಾಗ್ಯಾರ. ಊಷ್ಮಾಕ್ಷರಗಳವ, ಅವರಿಗೆ ಪ್ರಾಣದೇವರ ಅಭಿಮಾನಿಯಾಗಿದ್ದಾರೆ. ಅದೇ ವ್ಯಂಜನಾಕ್ಷರಗಳಿಗೆ ಅಭಿಮಾನಿಯಾದ ಸ್ವಯಂಭೂಮನುವೇ ನನ್ನ ಶರೀರಕ್ಕೆ ಅಭಿಮಾನಿಯಾಗಿದ್ದಾನೆ. ಆ ಯರಲವ ಎನ್ನುವ ಘೋಷಾಕ್ಷರಗಳಿಗೆ ಅಭಿಮಾನಿಯಾದ ಬ್ರಹ್ಮದೇವರೇ ಜೀವ ಸ್ವರೂಪಕ್ಕೆ ಅಭಿಮಾನಿಯಾಗಿದ್ದಾರೆ. ಪ್ರಾಣದೇವರು ನಮ್ಮ ಪ್ರಾಣಕ್ಕೆ ಅಭಿಮಾನಿಗಳಾಗಿದ್ದಾರ. ಮೊದಲು ಬೃಹತಿ ಸಹಸ್ರದ ವ್ಯವಸ್ಥೆ ಮಾಡಿದ್ರು. ದೇಹಕ್ಕೂ ಬೃಹತಿ ಸಹಸ್ರಕ್ಕೂ ಸಂಬಂಧ ತೋರಿಸಿದರು. ಅದಾದ ಮೇಲೆ ಈ ಬೃಹತಿ ಸಹಸ್ರದಲ್ಲಿ 1000 ಮಂತ್ರಗಳು ಅಂದ್ರೆ 36 ಅಕ್ಷರದ್ದು ಅಂದ್ರೆ 36,000 ಅಕ್ಷರಗಳು. 36,000 ಅಕ್ಷರಗಳು ಅಂದ್ರೆ ಸ್ವರ ಮತ್ತು ವ್ಯಂಜನಗಳು ಪ್ರತ್ಯೇಕ. ಸೊ 72,000 ಆಯಿತು. ಅದರಲ್ಲಿ 36,000 ಸ್ವರಗಳು, ಅವುಗಳು ಹಗಲಿಗೆ ನಿಯಾಮಕ ಅಕ್ಷರಗಳು, ವ್ಯಂಜನಗಳು ರಾತ್ರಿಗೆ ನಿಯಾಮಕ. ಆ 36,000 ಅಕ್ಷರಗಳೇನಿವೆಯೋ 36 ಸಹಸ್ರ ಅಕ್ಷರಗಳು, ಅದಕ್ಕೆ ಭಗವದ್ ರೂಪಗಳು ನಿಯಾಮಕವಾಗಿರುವಂತಹದ್ದು. ಅದು ಹಗಲು ರಾತ್ರಿಗೆ ನಿಯಾಮಕವಾಗಿರುವಂತಹದ್ದು. ಅದು ಹಗಲು ರಾತ್ರಿಗೆ ನಿಯಾಮಕವಾದದ್ದು ಅಂತಾದ ಮೇಲೆ ಬೃಹತಿ ಸಹಸ್ರ 1000 ಮಂತ್ರ ಇದ್ದದ್ದು 36,000 ಆಯಿತು. 36,000ದ್ದು 72,000 ಆಯಿತು. ಅದು ಮತ್ತೆ ವಿಷ್ಣು ರೂಪಗಳು ಸ್ವರಕ್ಕೂ ವ್ಯಂಜನಕ್ಕಾಯಿತು, ಹಗಲಿಗೂ ರಾತ್ರಿಗೂ ಆಯಿತು. ಅದಾದ ಮೇಲೆ ಆ ಹಗಲಿಗೂ ರಾತ್ರಿಗೂ ನಿಯಾಮಕವಾದ ಭಗವದ್ ರೂಪಗಳು ಈ ಶರೀರಕ್ಕೆ ನಿಯಾಮಕವಾಯಿತು. ಈ ಶರೀರಕ್ಕೆ ನಿಯಾಮಕ ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000 ನಾಡಿಗಳಿಗೆ ನಿಯಾಮಕವಾಯಿತು. ಇದುವೇ ಸೂರ್ಯನಿಗೂ ನಿಯಾಮಕವಾಯಿತು. ಯಾಕಂದ್ರೆ ಹಗಲು ರಾತ್ರಿಗಳು ಸೂರ್ಯನಿಂದ ಆಗಬೇಕು ಅಂದ್ರೆ ಸೂರ್ಯನಲ್ಲಿ 72,000 ಭಗವದ್ ರೂಪಗಳವ. ಅದರಿಂದ ಹಗಲು ರಾತ್ರಿಗಳಿಗೆ ನಿಯಾಮಕ, ಅದರಿಂದ ನಮ್ಮ ದೇಹದ ಬಲ ಎಡಭಾಗಗಳ ನಿಯಾಮಕ, ಅದರಿಂದ ಬೃಹತಿ ಸಹಸ್ರ, ಅದರಲ್ಲಿ ಪ್ರತಿಪಾದ್ಯನಾದವನು ಅಂತ ಇಷ್ಟು ವಿಚಾರ ಹೇಳಿ ಇಂಥ ಬೃಹತಿ ಸಹಸ್ರವನ್ನ ಉಪಾಸನೆ ಮಾಡಿದ ವಸಿಷ್ಠರಾದರೂ ಇಂದ್ರದೇವರು ವಿಶ್ವಾಮಿತ್ರರಿಗೂ ಭರದ್ವಾಜರಿಗೂ ಉಪದೇಶ ಮಾಡಿ ಎಲ್ಲ ಯಜ್ಞಗಳಲ್ಲಿ ಆಹುತಿಯನ್ನ ಪಡೆದುಕೊಂಡ್ರು ಅನ್ನುವಂಥ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಅರ್ಥ ಆಯ್ತಾ? ಶ್ರೀಕೃಷ್ಣಾರ್ಪಣಮಸ್ತು.